सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ओम ह्रीं दुं दुर्गाये नमः। ओम ಶ್ರೀ ಗುರುಭ್ಯೋ ನಮಃ। ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು। ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ। ವೀಕ್ಷಕರೇ, ಆಗಸ್ಟ್ ಮೊದಲ ವಾರದಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ। ಯಾರಿಗೆ ಜ್ಯೋತಿಷ್ಯ ಕಲಿಯೋದಕ್ಕೆ ಆಸಕ್ತಿ ಇದೆಯೋ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ। ಹಾಗೆ ಈ ವಾರ ಅಂದ್ರೆ ದಿನಾಂಕ 12 ಜುಲೈ 2026ರಿಂದ ದಿನಾಂಕ 18 ಜುಲೈ 2026ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ನೋಡೋಣ। ಮೊದಲಿಗೆ ಮೇಷರಾಶಿ। ಮೇಷರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿಯಾದಂತಹ ಮಂಗಳ ಗ್ರಹ ದ್ವಿತೀಯ ಭಾವದಲ್ಲಿ ಸ್ಥಿತನಾಗಿರ್ತಾನೆ। ದ್ವಿತೀಯ ಭಾವದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಸ್ಥಿತನಾಗಿರ್ತಾರೆ। ನೋಡಿ, ರೋಹಿಣಿ ನಕ್ಷತ್ರ ಚತುರ್ಥಾಧಿಪತಿಯಾದ ಶುಕ್ರನ ನಕ್ಷತ್ರ, ಚಂದ್ರನ ನಕ್ಷತ್ರ ಆಗಿರುತ್ತೆ। ಚತುರ್ಥ ಅಂದ್ರೇನೆ ಒಂದು ಖುಷಿ, ಸಂತೋಷ, ನೆಮ್ಮದಿ ಅಂತೆಲ್ಲ ಹೇಳ್ಬೋದು। ಹಾಗಾಗಿ ನಿಮ್ಗೆ ಈ ನಕ್ಷತ್ರದಲ್ಲಿ ಸ್ಥಿತನಾಗಿರ್ತಕ್ಕಂತಹ ಕುಜ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾನೆ। ಶುಕ್ರನ ಮನೆಯಲ್ಲಿದ್ರೂ ಕೂಡ ಅವನಿರುವಂತಹ ನಕ್ಷತ್ರಾಧಿಪತಿ ಮಿತ್ರನಾಗಿರುವ ಕಾರಣ ಹಣಕಾಸಿನ ವಿಷಯದಲ್ಲಿ ಈ ವಾರ ಏನೂ ಕೊರತೆ ಇರೋದಿಲ್ಲ। ನಿಮ್ಗೆ ಹಣಕಾಸಿನ ಅನುಕೂಲ ತುಂಬಾ ಚೆನ್ನಾಗಿರುತ್ತೆ। ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದೀರೋ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಅಭಿವೃದ್ಧಿ ಕೂಡ ತಕ್ಕ ಮಟ್ಟಿಗೆ ಇರುತ್ತೆ ಅಂತ ಹೇಳ್ಬೋದು। ಆದ್ರೆ ವಾಕ್ಸ್ಥಾನದಲ್ಲಿ ಕುಜ ಇರೋದ್ರಿಂದ ಸಹಜವಾಗಿ ಹೆಚ್ಚು ಮಾತನಾಡುವಂಥದ್ದು, ಸ್ವಲ್ಪ ಕೋಪದಿಂದ ಉದ್ವೇಗಕ್ಕೆ ಒಳಗಾಗಿ ಮಾತನಾಡುವಂಥದ್ದು, ಯಾರಾದ್ರೂ ಏನಾದ್ರೂ ಬೇಜಾರು ಮಾಡಿದ ತಕ್ಷಣ, ಬೈದಿದ ತಕ್ಷಣ ಅಂದ್ರೆ ಅನ್ಕೊಳ್ಳಿ ಅಂತ ಸುಮ್ಮನಿರ್ತಿದ್ದವರು ಈ ವಾರ ಏನನ್ಸುತ್ತೆ, ಯಾಕೆ ಅನ್ಸ್ಕೋಬೇಕು ನಾನು ಅನ್ಬಿಟ್ಟು ವಾಪಸ್ ಅವ್ರಿಗೆ ಮಾತಾಡುವಂಥದ್ದು, ರಿಯಾಕ್ಟ್ ಮಾಡುವಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ। ಯಾಕಂದ್ರೆ ಇಲ್ಲಿ ಚಂದ್ರ ಅಂದ್ರೇನೆ ಮನಸ್ಸು, ಕುಜ ಅಂದ್ರೆ ಉದ್ವೇಗ। ಮನೋಮಯ ಕಾರಕನಾದ ಚಂದ್ರನ ನಕ್ಷತ್ರದಲ್ಲಿ ಕುಜ ಇದ್ದಾಗ ಸಡನ್ ಆಗಿ ಉದ್ವೇಗಕ್ಕೊಳಗಾಗುವಂಥದ್ದು, ಕೋಪ, ಸಿಟ್ಟು ಸಹಜವಾಗಿ ತಕ್ಷಣ ಬರುವಂಥದ್ದು। ಎಷ್ಟು ಸಮಾಧಾನದಿಂದ ಇರ್ತಕ್ಕಂಥವ್ರು ಕೂಡ ಆ ಟೈಮಲ್ಲಿ ಆ ರೀತಿ ವರ್ತಿಸುವಂತ ಸಾಧ್ಯತೆ ಇದೆ। ಹಾಗೇನಾದ್ರೂ ಕೆಲವರು, ನಿಮ್ಗೆ ಗೊತ್ತಿರುತ್ತೆ, ಕೆಲವ್ರು ಬೇಕು ಅಂತಾನೆ ನಿಮ್ಗೇನೋ ಹೇಳ್ಬೇಕು, ಕೆಲವ್ರಿಗೆ ಅದೊಂದು ಬುದ್ಧಿ ಇರುತ್ತೆ, ನಿಮ್ಮನ್ನ ರೇಗಿಸೋದ್ರಿಂದ ಅಥವಾ ನಿಮ್ಗೇನೋ ಕೋಪ ಬರೋ ತರ ಮಾತಾಡೋದ್ರಿಂದ, ನಿಮ್ಮನ್ನ ಹಂಗಿಸೋದ್ರಿಂದ ಅವ್ರಿಗೆ ಏನೋ ಒಂದು ಆನಂದ ಇರುತ್ತೆ। ಆ ತರ ಅವ್ರು ಪದೇ ಪದೇ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿರುತ್ತಲ್ಲ, ಅಂತವ್ರ ಹತ್ರ ಆದಷ್ಟು ಕಾಂಟ್ಯಾಕ್ಟ್ ಕಮ್ಮಿ ಮಾಡಿಬಿಡಿ। ಈ ವಾರದಲ್ಲಿ ಸ್ವಲ್ಪ ಮಾತುಕತೆ ಎಲ್ಲ ಕಮ್ಮಿ ಮಾಡಿಬಿಟ್ರೆ ತುಂಬಾ ಒಳ್ಳೇದು। ಇನ್ನು ಹಣಕಾಸಿನ ವಿಷಯದಲ್ಲಿ, ಕುಟುಂಬದ ವಿಚಾರದಲ್ಲಿ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು। ಇನ್ನು ತೃತೀಯ ಭಾವದಲ್ಲಿ ಬುಧ ಗ್ರಹ ಸ್ಥಿತನಾಗಿರ್ತಾನೆ। ನೋಡಿ, ಚತುರ್ಥ ಭಾವಕ್ಕೆ ಹೋಗಿದ್ದಂತ ಬುಧ ಗ್ರಹ ವಕ್ರನಾಗಿ ಸಂಚರಿಸುತ್ತಾ ಈಗ ಮತ್ತೆ ತನ್ನ ಸ್ವಕ್ಷೇತ್ರಕ್ಕೆ ಬಂದಿದ್ದಾನೆ। ಪಂಚಮಾಧಿಪತಿ ಜೊತೆನಲ್ಲೇ ಬುಧ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ಬುಧಾದಿತ್ಯ ಯೋಗವಾಗುತ್ತೆ। ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ। ಕೆಲವು ಮಿತ್ರರಿಂದ, ಅಂದ್ರೆ ಆತ್ಮೀಯ ಮಿತ್ರರು, ನಿಮ್ಗೆ ತುಂಬಾ ಬೇಕಾದವರಿಂದ ಕೆಲವು ಉತ್ತಮ ಸಲಹೆಗಳು ನಿಮ್ಗೆ ಸಿಗುತ್ತೆ। ಚತುರ್ಥ ಭಾವದಲ್ಲಿ ಗುರು ಸ್ಥಿತನಾಗಿರೋದ್ರಿಂದ ಆಸ್ತಿ, ಮನೆ, ಭೂಮಿ, ವಾಹನ ಇತ್ಯಾದಿಗಳ ವಿಚಾರದಲ್ಲಿ ಏನೇನ್ ನಿರ್ಧಾರ ಮಾಡೋದಾದ್ರೂ ಒಳ್ಳೆ ಸಮಯ। ಹಾಗೆ ಈ ಆಸ್ತಿ ಕುರಿತಾದಂತಹ ವ್ಯಾಜ್ಯಗಳು ಏನಾದ್ರೂ ಇದ್ರೆ ಅದನ್ನ ಸರಿ ಮಾಡ್ಕೋಬೇಕು, ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೋಬೇಕು ಅಂತಿದ್ರೆ ಅದಕ್ಕೆ ಕೂಡ ಇದು ಒಳ್ಳೆ ಸಮಯವಾಗಿರುತ್ತೆ। ಪಂಚಮದಲ್ಲಿ ಶುಕ್ರ ಸ್ಥಿತನಾಗಿದ್ದಾನೆ। ಸಂಗಾತಿಯಿಂದ ನಿಮ್ಗೆ ಸಹಕಾರ, ಸಂಗಾತಿಯ ಸಲಹೆ ಕೂಡ ನಿಮ್ಗೆ ಉತ್ತಮವಾಗಿ ಸಿಗ್ತಕ್ಕಂಥದ್ದು ಆಗತ್ತೆ। ಆದ್ರೆ ಸಪ್ತಮಾಧಿಪತಿ ಶುಕ್ರನೊಟ್ಟಿಗೆ ಕೇತು ಗ್ರಹ ಇರೋದ್ರಿಂದ ಸಂಗಾತಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ಏನೋ ಸ್ವಲ್ಪ ಇನ್ಫೆಕ್ಷನ್, ಅಲರ್ಜಿ ಈ ತರದ್ದೇನಾದ್ರೂ ಸಣ್ಣ ಪುಟ್ಟದ್ದಾಗಬಹುದು। ಯಾಕೆಂದ್ರೆ ಶುಕ್ರನನ್ನು ಕೇತು ಮತ್ತು ರಾಹು ಎರಡು ಗ್ರಹಗಳು ಪೀಡಿಸ್ತಾ ಇದ್ದಾರೆ। ಹಾಗಾಗಿ ಶುಕ್ರನಿಗೆ ಪರಿಹಾರಾರ್ಥವಾಗಿ ಈ ವಾರದ ಶುಕ್ರವಾರ ಅವರೆಕಾಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ। 6ನೇ ಮನೆ ಅಧಿಪತಿಯಾದ ಬುಧ ಗ್ರಹ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ। ಹಾಗಾಗಿ ಯಾರ್ಯಾರೆಲ್ಲ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ। ಬುಧಾದಿತ್ಯ ಯೋಗವಾಗಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಕೂಡ ತುಂಬಾ ಚೆನ್ನಾಗಿದೆ। 12ನೇ ಮನೆಯಲ್ಲಿ ಶನಿ ಗ್ರಹ ಸ್ಥಿತನಾಗಿದ್ದಾನೆ। ಶನಿ ಎಲ್ಲಾ ಕೆಲಸವನ್ನ ನಿಧಾನ ಮಾಡ್ತಿರ್ತಾನೆ, ತಡೆ ಹಾಕ್ತಿರ್ತಾನೆ। ಟೋಟಲ್ ಶನಿಯ ಒಂದು ಫಲ ಏನಪ್ಪಾ ಅಂದ್ರೆ ಇದೆ ಮೇನ್ ಫಲ, ನಿಮ್ಗೆ ಆಗ್ಬೇಕಾಗಿರೋ ಕೆಲಸಗಳು ಸ್ಲೋ ಆಯ್ತು ಅಂದ್ರೆ ನಿಮ್ಗೆ ಬರ್ಬೇಕಾಗಿರೋ ಇನ್ಕಮ್ ಕೂಡ ಸ್ಲೋ ಆಗ್ಬಿಡುತ್ತೆ ಅಲ್ವಾ। ಅವಾಗ ಎಲ್ಲಾ ಕಮಿಟ್ಮೆಂಟ್ ಕೂಡ ನೀವು ಏನು ಮಾಡ್ಕೊಂಡಿರುತ್ತೆ ಅದನ್ನ ಇನ್ ಟೈಮಲ್ಲಿ ಅದನ್ನ ಬಗೆಹರಿಸ್ಕೊಳಕ್ ಆಗೋದಿಲ್ಲ।
ಅದಕ್ಕೆ ನೀವು ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಶನಿಗೆ ಪರಿಹಾರ ನೀವು ಮಾಡ್ಲೇಬೇಕು. ಬೇರೆ ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲ ಕೊಡ್ತಾ ಇದ್ರು ಕೂಡ ಶನಿಗೆ ಪರಿಹಾರ ಮಾಡ್ಲೇಬೇಕು. ಏನಪ್ಪಾ ಒಂದು ಸಮಾಧಾನದ ವಿಚಾರ, ಗುರು ದೃಷ್ಟಿ ಶನಿ ಮೇಲೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಅವನ ಅಶುಭ ಫಲವನ್ನ ಕಮ್ಮಿ ಮಾಡ್ತಾನೆ. ಒಂದು 70% ಅಶುಭ ಫಲ ಕಮ್ಮಿ ಮಾಡ್ತಾನೆ. ಆದ್ರೂ ಯಾವುದೋ ಕೆಲವು ಕೆಲಸಗಳು ಸ್ಲೋ ಆಗೇ ಆಗತ್ತೆ. ಅದಕ್ಕೆ ಈ ವಾರದ ಶನಿವಾರ ಎಳ್ಳು ದಾನ ಕೊಡಿ, ಶುಕ್ರವಾರ ಅವರೇಕಾಳು ದಾನ ಕೊಡಿ. ಉಳಿದಂತೆ ಎಲ್ಲಾ ವಿಚಾರದಲ್ಲೂ ಕೂಡ ಮೇಷರಾಶಿಯವರಿಗೆ ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ರಾಶ್ಯಾಧಿಪತಿ ಆದಂತಹ ಶುಕ್ರ ಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ತುಂಬಾ ಒಳ್ಳೆ ವಿಚಾರ ಏನಪ್ಪಾ ಅಂದ್ರೆ ಚತುರ್ಥ ಭಾವದಲ್ಲಿ ಶುಕ್ರನು ಕೇತು ಗ್ರಹದ ಜೊತೆಯಲ್ಲಿ ಸ್ಥಿತನಾಗಿದ್ದಾನೆ. ಅದು ಅಲ್ಲದೆ ಕೇತುವಿನ ನಕ್ಷತ್ರವಾದ ಮಖ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದಾನೆ. ಏನಪ್ಪಾ ಇದು ಕೇತು ಅಂತಂದ್ರೆ ಸ್ವಲ್ಪ ಶುಕ್ರನ ವಿರೋಧವಾದಂತ ಸ್ವಭಾವ. ಆದ್ರೆ ಏನಕ್ಕೆ ಒಳ್ಳೇದಿದು ಅಂದ್ರೆ ಏನನ್ನಾದರೂ ಈಗ ಆಸ್ತಿ ಆಗಿರಬಹುದು, ಮನೆ ಆಗಿರಬಹುದು, ಅಥವಾ ಒಂದು ವಾಹನ, ಹಳೆ ವಾಹನ, ಇದನ್ನ ಸೇಲ್ ಮಾಡ್ಬೇಕು, ಮಾರಾಟ ಮಾಡ್ಬೇಕು ಅಂತಿದ್ರೆ ಅದಕ್ಕೆ ಇದು ಸೂಕ್ತವಾದ ಸಮಯ. ಆದ್ರೆ ಬೇರೆ ವಿಚಾರದಲ್ಲಿ ಸ್ವಲ್ಪ ಅಶುಭ ಫಲ ಕೊಡ್ತಾನೆ. ಏನು ಅಂದ್ರೆ ನೋಡಿ, ಕೇತು ಅಂದ್ರೆ ಆಸೆ, ಆಕಾಂಕ್ಷೆ, ಕುಟುಂಬ, ನನ್ನದು, ನನ್ನ ಮನೆ, ನನ್ನ ಕುಟುಂಬ, ಈ ತರದ್ದೆಲ್ಲ ಆಸೆಗಳನ್ನ ಏನು ಈ ಒಂದು ಯಾಂತ್ರಿಕ ಬದುಕು ಅಂತ ಏನಿದೆಲ್ಲ, ಈ ಲೌಕಿಕ ಬದುಕಿನ ಮೇಲೆ ಅತಿಯಾದ ವ್ಯಾಮೋಹವನ್ನ ಕೊಡುವನು ಶುಕ್ರನೇ. ಶುಕ್ರ ಗ್ರಹ ನಮ್ಗೆ ಹೆಚ್ಚು ಆಸೆಯನ್ನ ಕೊಡ್ತಾನೆ. ಆದ್ರೆ ಕೇತು ಗ್ರಹ ಈ ಆಸೆಯನ್ನ ಬಿಡಿಸುವಂತ ಗ್ರಹ. ಅಂದ್ರೆ ಶುಕ್ರ ಅಂದ್ರೆ ಅಟ್ಯಾಚ್ಮೆಂಟ್, ಕೇತು ಅಂತಂದ್ರೆ ಡಿಟ್ಯಾಚ್ಮೆಂಟ್ ಅಂತ ಹೇಳ್ಬೋದು. ಬಟ್ ಇವರಿಬ್ರು ಒಟ್ಟಿಗೆ ಇದ್ದಾಗ ಏನಾಗುತ್ತೆ, ಆಪೋಸಿಟ್. ನಿಮಗೆ ಕೆಲವೊಂದು ವಿಚಾರದ ಮೇಲೆ ಕೆಲವು ಸಂಬಂಧಗಳ ಮೇಲೆ ಜಿಗುಪ್ಸೆ ಬರುತ್ತೆ. ಅಂದ್ರೆ ನೋಡಿ, ಮೋಹ ಅನ್ನೋದು ಹೇಗಿರುತ್ತೆ ಅಂದ್ರೆ ಕೆಲವು ವ್ಯಕ್ತಿಗಳು ನಿಮ್ ಜೀವನದಲ್ಲಿ ತಪ್ಪು ಮಾಡ್ತಾ ಇರ್ತಾರೆ, ನಿಮ್ಗೆ ಕಷ್ಟ ಕೊಡ್ತಾ ಇರ್ತಾರೆ. ಆದ್ರೂ ಕೂಡ ಆ ಒಂದು ಸಂಬಂಧಕ್ಕೋಸ್ಕರ ನೀವು ವ್ಯಾಮೋಹದಿಂದ ಆ ಒಂದು ತಪ್ಪನ್ನ ಕ್ಷಮಿಸಿ ಮತ್ತೆ ಮಾತಾಡಿಸ್ತಾ ಇರ್ತೀರಾ. ಬಟ್ ಈಗ ನೋಡಿ, ಕೇತು ಜೊತೆಯಲ್ಲಿ ಶುಕ್ರ ಇರೋದ್ರಿಂದ ಅಂಥವರನ್ನ, ಅಂದ್ರೆ ಯಾರು ನಿಮ್ಗೆ ನಿಮ್ಮ ಒಂದು ಇನೋಸೆನ್ಸ್ ಆಗಿರಬಹುದು, ನಿಮ್ಗಿರುವಂತ ಅವ್ರ ಮೇಲಿರೋ ಕಾಳಜಿ, ಪ್ರೀತಿನ ಮಿಸ್ಯೂಸ್ ಮಾಡ್ಕೊಂಡು ಪದೇ ಪದೇ ನಿಮ್ಗೆ ದುಃಖ ಅಥವಾ ಕಷ್ಟ ಕೊಡ್ತಿದ್ದಾರೆ, ಅಂಥವ್ರನ್ನ ತುಂಬಾ ಸುಲಭವಾಗಿ ಅವರ ಒಂದು ಸಂಬಂಧವನ್ನ ಕಟ್ ಮಾಡಿಬಿಡುವಂತಹ ನಿರ್ಧಾರವನ್ನ ಈ ವಾರದಲ್ಲಿ ಮಾಡ್ತೀರಾ ವೃಷಭ ರಾಶಿಯವರು. ಅದು ನಿಜ ಹೇಳ್ಬೇಕು ಅಂದ್ರೆ ನಿಮ್ಗೆ ಅವರಿಂದ ತುಂಬಾ ತೊಂದರೆ ಆಗ್ತಿದೆ ಅಂತಂದ್ರೆ ನೀವು ಕಂಪ್ಲೀಟ್ ಆಗಿ ದೂರ ಇಡಿ. ನೋಡಿ, ದೂರ ಇಡೋದು ಅಂತಂದ್ರೆ ಅದನ್ನ ಹೇಗೆ ಅಂತಂದ್ರೆ ಅತಿಯಾದ ಮೋಹನೂ ಬೇಡ, ಅತಿಯಾದ ದ್ವೇಷನೂ ಬೇಡ, ಹಾಗಿದ್ಬಿಡಿ. ಅದು ಏನೂ ತಪ್ಪಿಲ್ಲ. ನೀವು ದ್ವೇಷಿಸ್ತೀನಿ ಅಂತ ಹೋದ್ರೆ ಅದು ಕೂಡ ಇನ್ನೊಂದು ಬಂಧನ ಆಗತ್ತೆ, ಆ ದ್ವೇಷ ಕೂಡ ಮುಂದುವರಿತಾ ಹೋಗುತ್ತೆ. ತುಂಬಾ ನಾನು ಅವ್ರನ್ನ ಬಿಡಕ್ಕೆ ಆಗ್ತಿಲ್ಲ, ಅವ್ರು ಮೋಸ ಮಾಡಿದ್ರೆ ನಾನು ಅವ್ರ ಫ್ರೆಂಡ್ಶಿಪ್ ಆಗಿರ್ಬಹುದು, ಅವ್ರ ಸಂಬಂಧ ಆಗಿರ್ಬೋದು, ಇಷ್ಟ ಅನ್ನೋದಾದ್ರೆ ಅದು ಕೂಡ ನಿಮ್ಗೆ ತೊಂದರೆನೆ, ಅದು ಕೂಡ ವಿಷಾನೇ ಆಗುತ್ತೆ. ಅವ್ರ ಮೇಲೆ ಪ್ರೀತಿನೂ ಇಲ್ಲ, ದ್ವೇಷನೂ ಇಲ್ಲ, ಸಹಜವಾಗಿ ಇದ್ಬಿಡಿ. ಅದರಿಂದ ನಿಮ್ಗೆ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ. ಇದು ಒಂಥರ ಎಲ್ಲಾ ಕೆಲ್ಸದ ಮೇಲೆ ಸ್ವಲ್ಪ ಏನೋ ಆಸಕ್ತಿ ಕಮ್ಮಿ ಆಗತ್ತೆ. ಇದು ಉದ್ಯೋಗಕ್ಕೂ ಅನ್ವಯ ಆಗುತ್ತೆ. ನಿಮ್ಗೆ ಕೆಲಸ ಇದ್ರೂ ಕೂಡ, ಕೆಲಸ ಕೊಟ್ಟಿದ್ರು ಕೂಡ, ಜವಾಬ್ದಾರಿ ಇದ್ರೂ ಕೂಡ ಅಯ್ಯೋ ಬಿಡು ಮಾಡಿದ್ರಾಯ್ತು, ಇಷ್ಟೆಲ್ಲಾ ಮಾಡಿ ಏನ್ ಸಿಗುತ್ತೆ, ಈ ತರ ಎಲ್ಲ ಅನ್ಸುತ್ತೆ. ಆದ್ರೆ ಇದು ಬೇಡ. ನಿಮ್ಮ ಕೆಲಸ ಅನ್ನೋದು ಕರ್ತವ್ಯ, ನಿಮ್ಮ ಉದ್ಯೋಗ ಅನ್ನೋದು ಕರ್ತವ್ಯ, ನಿಮ್ಮ ಕುಟುಂಬ ಅನ್ನೋದು ನಿಮ್ಮ ಕರ್ತವ್ಯ. ಅಟ್ಯಾಚ್ಮೆಂಟ್ ಬಿಡಬೇಕು, ಆದ್ರೆ ಜವಾಬ್ದಾರಿ ಬಿಡಬಾರ್ದು. ಅರ್ಥ ಮಾಡ್ಕೊಳ್ಳಿ, ಅಟ್ಯಾಚ್ಮೆಂಟ್ಗೂ ಜವಾಬ್ದಾರಿಗೂ ಕರ್ತವ್ಯಕ್ಕೂ ಬಹಳ ವ್ಯತ್ಯಾಸ ಇದೆ. ಅಟ್ಯಾಚ್ಮೆಂಟ್ ಅನ್ನೋದು ನಿಮ್ಗೆ ತುಂಬಾ ದುಃಖ ಕೊಡ್ತಾ ಇರುತ್ತೆ ಒಂದಲ್ಲ ಒಂದ್ ಟೈಮಲ್ಲಿ. ಆದ್ರೆ ಜವಾಬ್ದಾರಿ ಅನ್ನೋದು ನಿಮ್ಗೆ ತೃಪ್ತಿ ಕೊಡುತ್ತೆ, ನನ್ನ ಜವಾಬ್ದಾರಿ ನಾನು ನಿಭಾಯಿಸ್ತಿದ್ದೀನಪ್ಪ. ಹಾಗೆ ಕರ್ತವ್ಯ ಅನ್ನೋದು ಕೂಡ ಸಮಾಧಾನ ಕೊಡುತ್ತೆ. ಹಾಗಾಗಿ ಕರ್ತವ್ಯ ಮತ್ತು ಜವಾಬ್ದಾರಿ ಅನ್ನೋದು ನಿಮ್ಮ ಜನ್ಮದಿಂದ ಬಂದಿರುವಂತದ್ದು. ಇದನ್ನ ನೀವು ಬಿಡಕ್ಕಾಗಲ್ಲ, ಬಿಡಬಾರ್ದು. ಎಸ್ಕೇಪ್ ಆದಂಗೆ ಅದು. ಕೆಲವ್ರು ಕಷ್ಟ ಸಹಿಸ್ಕೊಳಕ್ಕಾಗದೆ ಊರ್ ಬಿಟ್ಟು ಹೊಡೋಗ್ತಾರೆ, ಇನ್ನೇನೋ ಮಾಡ್ಕೊಂಡ್ಬಿಡ್ತಾರಲ್ವಾ, ಅದೆಲ್ಲ ತುಂಬಾ ತಪ್ಪು. ನಾವೇನಾದ್ರೂ ಜವಾಬ್ದಾರಿ ನಿಭಾಯಿಸ್ಲಿಲ್ಲ ಅಂದ್ರೆ ನಾವು ಮತ್ತೆ ಹುಟ್ಟಿ ಬಂದ ಮೇಲೆ ಮೊದ್ಲಿಂದ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ನಮ್ಮ ಲೈಫ್ನ. ಅದಕ್ಕೆ ಯಾವುದೇ ಕಾರಣಕ್ಕೂ ಆ ಥರ ಮಾಡ್ಕೋಬೇಡಿ. ನಿಮ್ಮ ಕೆಲ್ಸದ ಕಡೆ ನೀವು ಗಮನ ಕೊಡ್ಲೇಬೇಕು. ಇದು ನಿಮ್ಮ ವೃತ್ತಿ, ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಇನ್ನು ತೊಂದರೆ ಏನಿಲ್ಲ, ಕೆಲ್ಸದಲ್ಲಿ ತೊಂದರೆ ಇಲ್ಲ. ನಿಮ್ಮ ಮನಸ್ಸೇ ನಿಮ್ಗೆ ತೊಂದರೆ ಕೊಡೋದು. ಮನಸ್ಸನ್ನ ಸ್ವಲ್ಪ ಸ್ಥಿರವಾಗಿಟ್ಕೊಳ್ಳಿ. ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ, ಸ್ವಲ್ಪ ಖರ್ಚಿರುತ್ತೆ. ಕುಟುಂಬಕ್ಕೋಸ್ಕರ ಒಂದಿಷ್ಟು ಖರ್ಚುಗಳು, ಮನೆಯಲ್ಲಿ ಒಂದಿಷ್ಟು ವಸ್ತುಗಳನ್ನ ತರೋದು, ಮನೇಲಿ ಇರೋರ್ಗೋಸ್ಕರ ಒಂದಿಷ್ಟು ವಸ್ತುಗಳನ್ನ ತರುವಂತದ್ದು, ಹೀಗೆ ಸ್ವಲ್ಪ ಖರ್ಚಿರುತ್ತೆ. ಬಟ್ ಹಣಕಾಸಿನ ಮುಗ್ಗಟ್ಟು ಅಂತೇನಿಲ್ಲ. ಸ್ವಲ್ಪ ಆಧ್ಯಾತ್ಮದ ಬಗ್ಗೆ ಜಾಸ್ತಿ ಆಸಕ್ತಿ ಬರುತ್ತೆ. ಯಾಕಂದ್ರೆ ಕೇತು ಗ್ರಹ ಇದ್ದಾನೆ ಶುಕ್ರನೊಟ್ಟಿಗೆ. ಕೇತು ಅಂದ್ರೆ ಸ್ವಲ್ಪ ಆಧ್ಯಾತ್ಮ, ಹಾಗೆ ತೃತೀಯ ಭಾವ ಮನಸ್ಸು. ಚಂದ್ರನ ಮನೆಯಲ್ಲಿ ಗುರು ಗ್ರಹ ಇರೋದ್ರಿಂದ ಗುರು ಅಂತಂದ್ರೆ ಆಧ್ಯಾತ್ಮದ ಕಡೆಗೆ
ಅಂದ್ರೆ ಸ್ಪಿರಿಚುವಲ್ ಕನೆಕ್ಷನ್ ಜಾಸ್ತಿ ಮಾಡಿಸ್ತಾನೆ. ಗುರುಗಳನ್ನ ಭೇಟಿ ಮಾಡುವಂಥದ್ದು, ದೇವಸ್ಥಾನಗಳಿಗೆ ಹೋಗುವಂಥದ್ದು ಅದೆಲ್ಲ ಸ್ವಲ್ಪ ಆಸಕ್ತಿ ಬರುತ್ತೆ. ಈ ಎಲ್ಲೋ ದೂರ ಹೋಗ್ಲಿಲ್ಲ ಅಂದ್ರೆ ಹತ್ರದಲ್ಲಾದ್ರೂ ಒಂದ್ ದೇವಸ್ಥಾನಕ್ಕೆ ಹೋಗಿ ಬರ್ತೀರಾ, ತುಂಬಾ ಸಮಾಧಾನ ಆಗತ್ತೆ ನಿಮ್ಗೆ. ಇನ್ನು ವಿದ್ಯಾರ್ಥಿಗಳಿಗೆ ಬಹಳ ಬಹಳ ಚೆನ್ನಾಗಿದೆ. ಬುಧಾದಿತ್ಯ ಯೋಗ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತುಂಬಾ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲ. ಸ್ವಂತ ಉದ್ಯೋಗವನ್ನ ಮಾಡೋರ್ಗೂ ಕೂಡ ಏನೂ ತೊಂದರೆ ಇಲ್ಲ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಕೂಡ ತುಂಬಾನೇ ಚೆನ್ನಾಗಿದೆ. ನೋಡಿ, ಹಣ ಮತ್ತೆ ವ್ಯವಹಾರ ಆಗಿರಬಹುದು, ವ್ಯಾಪಾರ ಆಗಿರ್ಬೋದು, ಎಲ್ಲದರಲ್ಲೂ ಚೆನ್ನಾಗಿದೆ. ಮಾನಸಿಕವಾಗಿ ಏನೋ ಸ್ವಲ್ಪ ವೈರಾಗ್ಯ ಹುಟ್ತಾ ಇರುತ್ತೆ, ಸ್ವಲ್ಪ ಈ ವಾರದಲ್ಲಿ ಹಂಗ ಅನಿಸ್ತಿರುತ್ತೆ. ನೀವು ಗಣಪತಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ, ಪ್ರತಿದಿನ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ರಾಶಿಯಾಧಿಪತಿ ಬುಧ ಗ್ರಹ ಸ್ಥಿತನಾಗಿದ್ದಾನೆ. ರವಿ ಕೂಡ ಬುದ್ಧಿಬಲ, ಆತ್ಮಬಲ ಎರಡೂ ನಿಮ್ಮದೇ. ಕೆಲಸದ ಕಡೆ ತುಂಬಾ ಗಮನ ಕೊಡ್ತೀರಾ. ವಿಶೇಷ ಜವಾಬ್ದಾರಿಗಳು ಈ ವಾರದಲ್ಲಿ ನಿಮ್ಗೆ ಸಿಗುತ್ತೆ. ಯಾಕಂದ್ರೆ ಬುಧಾದಿತ್ಯ ಯೋಗ ನಿಮ್ ರಾಶಿಯಲ್ಲಿ ಬಂತು ಅಂದ್ರೆ ಯಾವುದೇ ಒಂದು ಜವಾಬ್ದಾರಿ ಕೊಟ್ರೆ ಅದನ್ನ ನಿಭಾಯಿಸುವಂತಹ ಶಕ್ತಿ, ಸಾಮರ್ಥ್ಯ. ಯಾರಾದ್ರೂ ಏನಾದ್ರೂ ಒಂದು ಜವಾಬ್ದಾರಿ ಕೊಟ್ಟಿದ ತಕ್ಷಣ ಕೆಲವರು ಸ್ವಲ್ಪ ಅಳುತ್ತಾರೆ, ಅಹೋ ಇದಾಗುತ್ತಾ ಇಲ್ವೋ, ಇದ್ ನಾನ್ ಮಾಡ್ಬೇಕಂತ. ಬಟ್ ಬುಧಾದಿತ್ಯ ಯೋಗ ಇರೋರು ಹೇಗೆ ಅಂದ್ರೆ, ಎಸ್ ನಾನ್ ಮಾಡ್ತೀನಿ, ಅದು ಹೇಗಿದೆ, ಅದು ಕಲಿಬೇಕು, ಅದು ಗೊತ್ತಿರಲ್ಲ, ಆದ್ರೂ ನಾನು ಒಪ್ಕೋತೀನಿ, ನಾನು ಮಾಡ್ತೀನಿ ಅಂತಾರೆ. ಅಂದ್ರೆ ನಾನು ಕಲ್ತು ಮಾಡ್ತೀನಿ ಅನ್ನುವಂತಹ ಭರವಸೆ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಅಂತಹ ಜವಾಬ್ದಾರಿಗಳನ್ನ ನಿಭಾಯಿಸುವಂತಹ ಸಮಯ ಇದಾಗಿದೆ ಮಿಥುನ ರಾಶಿಯವರಿಗೆ. ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಇದೆ. ಫೈನಾನ್ಷಿಯಲ್ ಪ್ರಾಬ್ಲಮ್ ಇಲ್ಲ. ಹಣಕಾಸಿನ ವಿಷಯದಲ್ಲಿ ತೊಂದರೆ ಇದ್ದಂಥವ್ರು, ಸಾಲದ ಬಾಧೆಯಿಂದ ತುಂಬಾ ನರಳುತ್ತಿದ್ದವರು ಸ್ವಲ್ಪ ಮಟ್ಟಿಗೆ ನಿಮ್ಮ ಸಾಲದ ಹೊರೆಯನ್ನ ಕಮ್ಮಿ ಮಾಡ್ಕೊಳ್ತೀರಾ. ಮಾತಿನ ಮೂಲಕ ಸ್ವಲ್ಪ ಎಲ್ಲಾರನ್ನೂ ಅಟ್ರಾಕ್ಟ್ ಮಾಡ್ತೀರಾ. ಹಾಗೆ ಸ್ವಲ್ಪ ಸ್ಪಿರಿಚುವಲ್ ಕನೆಕ್ಷನ್ ಕೂಡ ಆಗುತ್ತೆ. ಯಾಕಂದ್ರೆ 2ನೇ ಮನೆ ಅನ್ನೋದು ಕುಟುಂಬ ಸ್ಥಾನ. 2ನೇ ಮನೆಯಲ್ಲಿ ಗುರು ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಮನೆಯಲ್ಲಿ ಏನೋ ಒಂದು ಸ್ವಲ್ಪ ಪೂಜೆ ಮಾಡೋಣ, ಕೆಲವು ಜಪಗಳನ್ನ ಮಾಡ್ಕೊಳ್ಳೋಣ, ಪಾರಾಯಣಗಳು ಮಾಡೋಣ, ಏನಾದ್ರೂ ಒಂದು ಪೂಜೆಗಳು ಮಾಡಿಸೋಣ, ಅಥವಾ ಕತೆ ಓದ್ಸೋಣ, ಈ ತರ ಎಲ್ಲ ಅನಿಸ್ತಾ ಇರುತ್ತೆ. ಹಾಗನ್ಸಿದ್ರೆ ಖಂಡಿತ ಮಾಡಿ, ತುಂಬಾ ಒಳ್ಳೇದು. ಯಾಕಂದ್ರೆ 2ನೇ ಮನೆಯಲ್ಲಿರೋ ಗುರು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಮಾಡಿಸ್ತಾನೆ. ಹೆಂಗ್ ಜಾಸ್ತಿ ಆಗುತ್ತೆ? ಸುಮ್ನೆ ಜಾಸ್ತಿ ಆಗ್ಬಿಡತ್ತಾ? ಅಲ್ಲಿ ಏನೋ ಒಂದು ಪೂಜೆ, ಅಲ್ಲಿ ಏನೋ ಒಂದು ಶ್ಲೋಕ, ಅಲ್ಲಿ ಏನೋ ಒಂದು ಮಂತ್ರಗಳು ಶುರು ಆಗ್ತಾ ಇದೆ ಅಂತಂದಾಗ ಆಟೋಮೆಟಿಕ್ ಆಗಿ ಆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಅಷ್ಟೇ. ಅವ್ನ್ ಮಾಡಿಸ್ತಾನೆ. ನಾವ್ ಅನ್ಕೋತೀವಿ ಎಷ್ಟೊಂದು, ನಾನು ಅದನ್ನ ಮಾಡ್ದೆ, ನಾನು ಇದನ್ನ ಮಾಡ್ದೆ, ಇದೆಲ್ಲ ನಾವು ಮಾಡ್ತಿದೀವಿ ಅನ್ಕೋತೀವಿ. ಪರಮಾತ್ಮ ಆಲ್ರೆಡಿ ಸ್ಕ್ರೀನ್ ಪ್ಲೇ ಬರ್ದ್ಬಿಟ್ಟಿರ್ತಾನೆ, ಮುಂಚೆನೆ ಪ್ರಿಪೇರ್ ಮಾಡಿರ್ತಾನೆ ಅವ್ನು ಹಿಂಗೆ ಮಾಡ್ಬೇಕು ಅಂತ. ಅದಕ್ಕೆ ತಕ್ಕಂಗೆ ನಾವು ಅವಾಗ ಚೇಂಜ್ ಆಗ್ತೀವಿ ಅಷ್ಟೇ. ಆ ಗ್ರಹ ಬಂದಾಗ ಬದಲಾವಣೆ ಆಗುತ್ತೆ ನಮ್ಮ ಮನಸ್ಥಿತಿಯಲ್ಲಿ. ನೋಡಿ, ಸಮ್ ಟೈಮ್ಸ್ ನಮ್ಗೆ ಯಾರು ಬೇಡ, ಏನು ಬೇಡ ಅನ್ಸುತ್ತೆ. ಸಮ್ ಟೈಮ್ಸ್ ನಂಗೆ ಎಲ್ರೂ ಬೇಕು ಅನ್ಸುತ್ತೆ. ಸಮ್ ಟೈಮ್ಸ್ ನಾನು ಒಬ್ಳೇ ಇದ್ಬಿಡೋಣ ಅನ್ಸುತ್ತೆ. ಕೆಲವ್ರಿಗೆ ಇಲ್ಲ, ನನ್ಗೆ ಒಂಟಿಯಾಗಿರಕ್ ಆಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅದೆಲ್ಲ ಒಂದೊಂದು ಟೈಮ್. ಆ ಒಂದೊಂದು ಟೈಮಲ್ಲಿ ನೀವು ಹೇಗೆ ಯೋಚನೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್. ಆ ಟೈಮ್ನ ಡಿಸೈಡ್ ಮಾಡೋರು ಗ್ರಹಗಳು. ಅದಕ್ಕೆ ಆ ತರ ಏನಾದ್ರು ಮನೆಯಲ್ಲಿ ಏನೋ ಒಂದು ಪೂಜೆ ಮಾಡಿಸ್ಬೇಕು ಅಂತಂದ್ರೆ ನೀವೇ ಕುತ್ಕೊಂಡು ಮಾಡಿ, ಅದಿನ್ನೂ ಒಳ್ಳೇದು. ಮನೆಯಲ್ಲಿ ಕುತ್ಕೊಂಡು ಪಾರಾಯಣಗಳನ್ನ ಮಾಡಿ, ಅಥವಾ ಶ್ಲೋಕಗಳನ್ನ ಹೇಳ್ಕೊಳ್ಳಿ, ಅಷ್ಟೋತ್ತರಗಳನ್ನ ಹೇಳ್ಕೊಳ್ಳಿ, ಕುಂಕುಮಾರ್ಚನೆ ಮಾಡಿ. ನಿಮ್ಗೆ ಏನ್ ಪೂಜೆ ಇಷ್ಟ ಆಗುತ್ತೋ, ಯಾವ್ದು ಸುಲಭ ಆಗುತ್ತೋ ಅದನ್ನ ಮಾಡಿ. ನಂಗೆ ಟೈಮ್ ಇಲ್ಲ ಅಂದ್ರೆ ನಾಮ ಜಪವನ್ನಾದ್ರೂ ಮಾಡಿ. ಯಾವುದಾದ್ರೂ ದೇವರ ನಾಮ ಜಪವನ್ನ ಮನೆಯಲ್ಲಿ ನೀವು ಮಾಡಬಹುದು. ಮನಸ್ಸಲ್ಲಿ ಹೇಳ್ಕೊಂಡ್ರೆ ನಿಮ್ಮ ಆತ್ಮಶುದ್ಧಿ ಆಗತ್ತೆ. ಮನೆಯಲ್ಲಿ ಜೋರಾಗಿ ಹೇಳ್ಕೊಂಡ್ರೆ ನಿಮ್ಮ ಮನೆಯ ಎನರ್ಜಿ ಜಾಸ್ತಿ ಆಗತ್ತೆ, ಪಾಸಿಟಿವ್ ಎನರ್ಜಿ. ಅಷ್ಟೇ, ಯಾವ್ದು ಬೇಕಾದ್ರೂ ಮಾಡಿ, ಒಳ್ಳೇದಾಗತ್ತೆ. ಹಾಗೆ ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಅಂದ್ರೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ ಕೆಲಸ ಸ್ವಲ್ಪ ಸ್ಲೋ ಆಗಿ ಪೆಂಡಿಂಗ್ ಆಗುತ್ತೆ, ಬಟ್ ತೊಂದರೆ ಅಂತ ಏನಿಲ್ಲ. ಆದ್ರೆ ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಬಹಳ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಪಂಚಮಾಧಿಪತಿಯಾದ ಶುಕ್ರ ಗ್ರಹ ಕೇತು ಜೊತೆ ಇರೋದ್ರಿಂದ ಒಂದ್ ಸ್ವಲ್ಪ ಫ್ಯೂಚರ್ ಬಗ್ಗೆ ಏನೋ ಒಂದ್ ಸ್ವಲ್ಪ ಯೋಚನೆ, ಸ್ವಲ್ಪ ನೆಗೆಟಿವ್ ಯೋಚನೆಗಳು ಸಮ್ ಟೈಮ್ಸ್ ಕೆಲವೊಂದು ಸಂದರ್ಭಗಳಲ್ಲಿ ಬರುತ್ತೆ ಅಷ್ಟೇ, ಎಲ್ಲಾ ಸಮಯದಲ್ಲ. ಮತ್ತೆ ಸರಿ ಹೋಗ್ಬಿಡುತ್ತೆ. ಯಾಕಂದ್ರೆ ಪಂಚಮಾಧಿಪತಿ ಶುಕ್ರನೊಟ್ಟಿಗೆ ಕೇತು ಗ್ರಹ ಇದ್ದಾನೆ. ಕೆಲವೊಂದ್ಸಲ ಅನ್ಸುತ್ತೆ ಶುಕ್ರ ಏನ್ ಮಾಡ್ತಾನೆ, ಭವಿಷ್ಯಕ್ಕಾಗಿ ಅದನ್ ಮಾಡ್ಬೇಕು, ಇದನ್ ಮಾಡ್ಬೇಕು, ಈ ತರ ಆಸೆಗಳು ಕೊಟ್ರೆ ಕೇತು ಅಯ್ಯೋ ಭವಿಷ್ಯ ಯಾರು ಬಲ್ಲವರು, ನಾಳೆ ನಿನಗೆ ಗೊತ್ತಾ, ನಾಳೆ ನಾವ್ ಇರ್ತೀವೋ ಇರಲ್ವಾ, ಈ ತರದ ಭಾವನೆಗಳನ್ನ ಕೇತು ಗ್ರಹ ಕೊಡ್ತಾನೆ. ನೋಡಿ, ನಮ್ಮಲ್ಲಿ ಎಲ್ಲಾ ಭಾವನೆನೂ ಬರುತ್ತಲ್ವಾ. ಕೆಲವೊಂದ್ಸಲ ಹೇಳ್ತಾರೆ ನಾನು ಫ್ಯೂಚರ್ಗೆ ಅದನ್ ಮಾಡ್ಕೋಬೇಕು, ಇದನ್ ಮಾಡ್ಕೋಬೇಕು ಅಂತ ಕೆಲವ್ರು ಹೇಳ್ತಾರೆ. ಅದೇ ವ್ಯಕ್ತಿನೇ
ಕೆಲವೊಂದ್ ಸ್ವಲ್ಪ ದಿನ ಆದ್ಮೇಲೆ ಅಯ್ಯೋ ಇವತ್ ಬದುಕಿದೀವಿ, ನಾಳೆ ಇರ್ತೀವೋ ಇರಲ್ವೋ ಅಂತಾನು ಹೇಳ್ತಾರೆ. ಯಾಕೆ? ಈ ಭಾವನೆಗಳೆಲ್ಲ ಈ ಗ್ರಹಗಳಿಂದ ಬರುತ್ತೆ. ಸೊ ಆ ತರ ನಿಮ್ಗೆ ಈ ವಾರದಲ್ಲಿ ಒಂದೊಂದ್ಸಲ ಅನ್ಸುತ್ತೆ. ಬಟ್ ಅದು ಕ್ಷಣ ಮಾತ್ರದಲ್ಲಿ ಮತ್ತೆ ಸರಿ ಹೋಗ್ಬಿಡ್ತೀರಾ. ಹೀಗಿದೆ. ಬೇರೆ ಏನೋ ತೊಂದ್ರೆ ಇಲ್ಲ. ವಿದ್ಯಾರ್ಥಿಗಳಿಗೂ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಶುಕ್ರನೊಟ್ಟಿಗೆ ಕೇತು ಗ್ರಹ ಇದ್ದಾನೆ. ವಿದ್ಯಾಭ್ಯಾಸಕ್ಕೆ ಕೇತು ಕೂಡ ತುಂಬಾನೇ ಸಹಕಾರಿಯಾಗುವಂತಹ ಗ್ರಹವಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೂ ಚೆನ್ನಾಗಿದೆ. ಈ ವಾರ ನಿಮ್ಗೆ ತುಂಬಾನೇ ಶುಭದಾಯಕ ವಾರ. ಕರ್ಕಾಟಕ ರಾಶಿಯವರಿಗೆ ಗುರು ಬಂದಾಯ್ತು ನಿಮ್ ರಾಶಿಯಲ್ಲಿ. ತುಂಬಾ ವಿಶೇಷ ಏನು ಅಂದ್ರೆ ಈ ವಾರದಲ್ಲಿ 12ನೇ ಮನೆಯಲ್ಲಿ ಬುಧ ಗ್ರಹ ಇರ್ತಾನೆ. ವ್ಯಯಾಧಿಪತಿಯಾಗಿ ವ್ಯಯಸ್ಥಾನದಲ್ಲಿ, ಹಾಗೆ ವಾಕ್ಸ್ಥಾನಾಧಿಪತಿಯಾಗಿ ವ್ಯಯಸ್ಥಾನದಲ್ಲಿ ರವಿ ಗ್ರಹ. ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ ಅವಕಾಶಗಳು ಸಿಕ್ಕುತ್ತೆ. ನೋಡಿ, 4ನೇ ಮನೆ ಅನ್ನೋದು ವಾಸಸ್ಥಾನ. ಈ ವಾಸಸ್ಥಾನಾಧಿಪತಿ ಶುಕ್ರ 2ನೇ ಮನೆಗೆ ಬಂದಿದ್ದು ಅವನ ಜೊತೆನಲ್ಲಿ ಕೇತು ಗ್ರಹ ಇದ್ದಾನೆ. ಕೇತು ಅಂದ್ರೆ ಏನು? ಜನ್ಮಸ್ಥಾನದಿಂದ ದೂರಕ್ಕೆ ಕಳಿಸುವಂಥದ್ದು, ಸ್ಥಳ ಬದಲಾವಣೆ. ಆ ತರ ಏನೋ ಒಂದು ಸ್ಥಳ ಬದಲಾವಣೆ ಈ ವಾರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಆಗುವ ಸಾಧ್ಯತೆಗಳಿದೆ. ವಿದೇಶದಲ್ಲಿ ಉದ್ಯೋಗ ಪಡಿಬೇಕು ಅಥವಾ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿರೋರಿಗೆ ಅವಕಾಶಗಳು ಸಿಗಬಹುದು. ಹಾಗೆ ನಿಮ್ಮ ರಾಶಿಯಲ್ಲಿ ಗುರು ಇರೋದ್ರಿಂದ ಸ್ವಲ್ಪ ಪ್ರಯಾಣ, ದೇವಸ್ಥಾನಗಳಿಗೆ ಹೋಗೋದು ಅದೆಲ್ಲ ಇರುತ್ತೆ. ವಿಶೇಷವಾಗಿ ಕೆಲವೊಂದು ವಿಶೇಷ ವಿದ್ಯೆಗಳನ್ನ ಕಲಿಯುವಂಥದ್ದು, ಆಧ್ಯಾತ್ಮದ ವಿಚಾರಗಳು, ಪುರಾಣಗಳು, ಪುಸ್ತಕಗಳನ್ನ ಓದುವಂಥದ್ದು, ಕೆಲವೊಂದು ಜ್ಯೋತಿಷ್ಯ ಶಾಸ್ತ್ರ, ಈ ತರದ್ದೆಲ್ಲ ಕಲಿಯುವಂತಹ ಆಸಕ್ತಿಗಳು ಉಂಟಾಗುತ್ತೆ. 2ನೇ ಮನೆಯಲ್ಲಿ ಶುಕ್ರ ಮತ್ತು ಕೇತು ಗ್ರಹ ಇದ್ದಾನೆ. ಶುಕ್ರ ಬಾಧಕಾಧಿಪತಿ ಆಗ್ತಾನೆ. ಶುಕ್ರ ಜೊತೆಗೆ ಆ ಭಾವಾಧಿಪತಿ ವ್ಯಯದಲ್ಲಿದ್ದಾನೆ. ಮಾತಿನಿಂದ ಕೆಲವೊಂದು ನಷ್ಟಗಳು ಉಂಟಾಗಬಹುದು. ಕಷ್ಟ ಅಂತಲ್ಲ, ನಷ್ಟ ಅಂದ್ರೆ ನಿಮ್ಗೆ ಆಗ್ಬೇಕಾಗಿದ್ದು ಒಂದು ಕೆಲಸ ಆಗದೆ ಹೋಗ್ಬೋದು. ಯಾರಿಂದನೋ ನೀವು ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡಿದ್ರಿ, ಅವ್ರ ಹತ್ರ ಏನೋ ನೀವು ಮಾತಾಡುವಾಗ ಗೊತ್ತಾಗದೆ ಏನೋ ಅಂದ್ಬಿಟ್ರಿ, ಅವ್ರು ಕೊಡಲ್ಲ ಅನ್ಬಿಟ್ರು, ಅಥವಾ ಏನೋ ಒಂದು ಯಾವುದೋ ಒಂದು ಅಥವಾ ಸಂಬಂಧಗಳು ನಷ್ಟ ಆಗ್ಬೋದು. ಈ ತರದ್ದೇನೋ ಆಗತ್ತೆ. ಆದಷ್ಟು ಮಾತು ಅಂತ ಬಂದಾಗ ಕಮ್ಮಿ ಮಾತಾಡಿದ್ರೆ ಒಳ್ಳೇದು. ಏನಾದ್ರೂ ಹಣಕಾಸಿನ ಮಾತುಕತೆಗಳಿದ್ರೆ ಖಂಡಿತ ಈ ವಾರ ಬೇಡ. ಆಸ್ತಿ ಕುರಿತಾದಂತಹ ವ್ಯಾಜ್ಯಗಳನ್ನ ಸರಿ ಮಾಡ್ಕೋಬೇಕು, ಮಾತುಕತೆಯಲ್ಲಿ ಬಗೆಹರಿಸ್ಕೋಬೇಕು ಅಂತಿದ್ರು ಕೂಡ ಬೇಡ. ಯಾಕಂದ್ರೆ ಈಗ ನಿಮ್ಮ ರಾಶಿಯಲ್ಲಿ ಗುರು ಗ್ರಹ ಇದ್ದಾನೆ. ಆದ್ರೆ ನಿಮ್ಮ ಮಾತಿನ ಪ್ರಕಾರ ನಡಿಬೇಕು ಅಂದ್ರೆ ವಾಕ್ಸ್ಥಾನ ಚೆನ್ನಾಗಿರ್ಬೇಕು. ಅವನು ವೇದಲ್ಲಿದ್ದಾನೆ. ನಿಮ್ಮ ಮಾತಿಂದ ನಿಮ್ಗೆ ಏನೂ ಲಾಭ ಸಿಗಲ್ಲ. ಹಾಗಾಗಿ ಅಂತಹ ಯಾವುದೇ ಮಾತುಕತೆಗಳು, ಒಪ್ಪಂದಗಳು ಏನೇ ಇದ್ರೂ ಕೂಡ ಈ ವಾರ ಬೇಡ, ಸ್ವಲ್ಪ ಮುಂದೂಡುವುದು ಉತ್ತಮ. ಹಾಗೆ ನಿಮ್ಗೆ ಪಂಚಮಾಧಿಪತಿ ಲಾಭದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಮಕ್ಕಳಿಂದ ನಿಮ್ಗೆ ಬಹಳ ಅನುಕೂಲ ಇದೆ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಮಕ್ಕಳು ಯಾವುದೇ ಒಂದು ಕ್ಷೇತ್ರದಲ್ಲಿ, ಅಂದ್ರೆ ಕ್ರೀಡೆ ಆಗಿರಬಹುದು, ಅಥವಾ ಎಜುಕೇಶನ್ ಆಗಿರಬಹುದು, ಅಥವಾ ಕಲೆ ಆಗಿರ್ಬೋದು, ಯಾವುದೋ ಒಂದು ಕ್ಷೇತ್ರದಲ್ಲಿ ಒಳ್ಳೆ ಹೆಸರನ್ನ ಸಂಪಾದಿಸುವಂಥದ್ದು ನಿಮ್ಮ ಮನಸ್ಸಿಗೆ ಬಹಳ ಸಂತೋಷವನ್ನ ಕೊಡುತ್ತೆ. ಇದರಿಂದ ಒಂಚೂರು ಅಂದ್ರೆ ಭವಿಷ್ಯದಲ್ಲಿ ಏನೋ ನಮ್ಮ ಮಗು ಚೆನ್ನಾಗಿ ಆಗ್ತಾರೆ ಅನ್ನೋ ಒಂದು ಭರವಸೆ ಬರುತ್ತೆ ನಿಮ್ಗೆ. ಹಾಗೆ ಪಾಲುದಾರಿಕೆಯ ವ್ಯವಹಾರವನ್ನ ಮಾಡ್ತಾ ಇರೋರ್ಗೂ ಕೂಡ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಶನಿ ಭಾಗ್ಯದಲ್ಲಿ ಕುತ್ಕೊಂಡಿದ್ದಾನೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಕೆಲಸದ ಹೊರೆ ಸ್ವಲ್ಪ ಜಾಸ್ತಿ ಆಗತ್ತೆ. ಹಾಗಾಗಿ ಕೆಲಸ ಪೇಂಟಿಂಗ್ ಆಗ್ಬಹುದು, ಅಂದ್ರೆ ಸ್ವಲ್ಪ ಪೆಂಡಿಂಗ್ ಆಗುತ್ತೆ. ಮಿಕ್ಕಿದ್ದನ್ನ ಮುಂದೆ ಮಾಡ್ಕೋಬೇಕು, ಅಯ್ಯೋ ಕಂಪ್ಲೀಟ್ ಆಗ್ಲಿಲ್ಲ, ಆ ತರ ಸ್ವಲ್ಪ ಆ ತರ ಅನ್ಸುತ್ತೆ. ಆದ್ರೆ ಕಂಪ್ಲೀಟ್ ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೆ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನೀವು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ, ಪ್ರೈವೇಟ್ ಉದ್ಯೋಗದಲ್ಲಿದ್ದೀರಾ ಅಂದ್ರೆ ನಾವು ಷಷ್ಠ ಭಾವ ತಗೋತೀವಿ. ಬಟ್ ಸರ್ಕಾರಿ ಉದ್ಯೋಗ ಅಂದ ತಕ್ಷಣ ಇಮಿಡಿಯೇಟ್ ನೋಡೋದು ನಾವು ರವಿಯನ್ನ ನೋಡ್ಲೇಬೇಕು. ಸರ್ಕಾರ ಅಂದ್ರೆ ರವಿ ಗ್ರಹ, ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ಶನಿ ಗ್ರಹ, ಸ್ಟೇಟ್ ಗವರ್ಮೆಂಟ್ ಅಂದ್ರೆ ರವಿ ಗ್ರಹ. 12ನೇ ಮನೇಲಿ ಇದ್ದಾನೆ. 12ನೇ ಮನೆ ದುಸ್ಥಾನ, ವ್ಯಯಸ್ಥಾನ. ಸೊ ಏನು ಹೇಳ್ತೀವಿ, ಕೆಲಸ ಆಗ್ಲಿಲ್ಲ, ಅಲ್ಲೇ ನಿಂತೋಯ್ತು ಅನ್ನೋದಕ್ಕೂ ಕೂಡ ಒಂದು 12ನೇ ಮನೆಯನ್ನ ನಾವು ನೋಡ್ತೀವಿ. ಹಾಗಾಗಿ ಸ್ವಲ್ಪ ಈ ಒಂದು ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ಕೆಲಸಗಳು ಪೆಂಡಿಂಗ್ ಆಗುವ ಸಾಧ್ಯತೆ ಇದೆ. ಅದು ಬಿಟ್ರೆ ಬೇರೆ ಏನು ಸಮಸ್ಯೆ ಇಲ್ಲ. ಕೆಲಸ ಹೋಗೋದು ಆ ತರದ್ದೆಲ್ಲ ಏನಿಲ್ಲ. ಯಾಕಂದ್ರೆ ಸೇವಾ ಸ್ಥಾನಾಧಿಪತಿ ನಿಮ್ಮ ರಾಶಿಯಲ್ಲೇ ಇದಾನಲ್ಲ ಗುರುಗ್ರಹ, ಕೆಲಸ ಹೋಗೋ ತರ ಮಾಡಲ್ಲ. ಹಾಗೆ ದಶಮಾಧಿಪತಿ ಲಾಭದಲ್ಲಿ ಇದಾನಲ್ಲ, ಕರ್ಮಸ್ಥಾನ, ಕೆಲಸ ಮಾಡ್ಬೇಕು ಅನ್ನುವಂತ ಆಸಕ್ತಿ ಕೊಡೋನೆ 10ನೇ ಮನೆ ಅಧಿಪತಿ, ಅವ್ನ್ ಲಾಭದಲ್ಲಿದ್ದಾನೆ. ಹಾಗಾಗಿ ಆ ತರ ಏನ್ ತೊಂದ್ರೆ ಇಲ್ಲ, ಬೇರೆ ಚೆನ್ನಾಗಿದೆ. ಆದ್ರೆ ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಖರ್ಚುಗಳಾಗ್ಬಿಡುತ್ತೆ, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಸುಮ್ನೆ ಒಂದ್ ಕಡೆ ಶಾಪಿಂಗ್ ಹೋದ್ರು ಕೂಡ, ಸುಮ್ನೆ ಹತ್ರದಲ್ಲೆಲ್ಲ ಸುಮ್ನೆ ಓಡಾಡ್ಕೊಂಬರೋಣ ಅಂತ ಹೋದ್ರು ಕೂಡ ನಿಮ್ದು ಹಣ ನಷ್ಟ ಆಗುತ್ತೆ. ಇಲ್ಲ ಕಳ್ಕೊಂಡ್ ಬಂದ್ಬಿಡ್ತೀರಾ, ಇಲ್ಲ ಖರ್ಚು ಮಾಡ್ಕೊಂಡ್ ಬಂದ್ಬಿಡ್ತೀರಾ. ಮನೇಲಿ ಇಟ್ಟಿದ್ ವಸ್ತು ಕಳೆದೋಗ್ಬಹುದು, ದುಡ್ಡು ಕಳೆದೋಗ್ಬಹುದು. ಸ್ವಲ್ಪ ಹುಷಾರಾಗಿರಿ. ಯಾವುದೋ ಒಂದು ರೀತಿಯಲ್ಲಿ ನಷ್ಟ. ಯಾಕಂದ್ರೆ
ನಷ್ಟ ಭಾವಾಧಿಪತಿ ತುಂಬಾ ಚೆನ್ನಾಗಿದ್ದಾನೆ. ನೋಡಿ, ದುಸ್ಥಾನಾಧಿಪತಿಗಳು ತುಂಬಾ ಚೆನ್ನಾಗಿರ್ಬಾರ್ದು. ನಮಗ್ ತೊಂದರೆ ಕೊಡೋರು ಚೆನ್ನಾಗಿದ್ರೆ ಅವ್ರು ಇನ್ನೂ ಚೆನ್ನಾಗಿ ನಮಗ್ ತೊಂದರೆ ಕೊಡ್ತಾ ಇರ್ತಾರೆ. ಹಾಗೆ ನಿಮಗೆ ಒಳ್ಳೇದ್ ಮಾಡ್ಬೇಕಾಗಿರೋ ಗ್ರಹ ಕೂಡ ನಷ್ಟದಲ್ಲೇ ಕುತ್ಕೊಂಡಿದ್ದಾನೆ. ಹಂಗಾಗಿ ಎಲ್ಲೋ ಒಂದ್ ಕಡೆ ಲಾಸ್ ಮಾಡ್ಕೊಳ್ಳೋದನ್ನ ತೋರ್ಸುತ್ತೆ. ಅದಕ್ಕೆ ಈ ವಾರದಲ್ಲಿ ಹೊಸ ಇನ್ವೆಸ್ಟ್ಮೆಂಟ್ ಅಂತ ಕೂಡ ಮಾಡಕ್ ಹೋಗ್ಬೇಡಿ, ಯಾರಿಗೂ ದುಡ್ಡು ಕೊಡಕ್ ಹೋಗ್ಬೇಡಿ, ಶಾಪಿಂಗ್ ಮಾಡಬೇಡಿ, ಪ್ರಯಾಣ ಮಾಡಬೇಡಿ. ಪ್ರಯಾಣದಿಂದನೂ ಕೂಡ ತುಂಬಾ ಖರ್ಚಾಗುತ್ತೆ. ಅನಗತ್ಯ ಪ್ರಯಾಣ ಬೇಡ. ಡೈಲಿ ನೀವು ವರ್ಕ್ ಮಾಡ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಓಕೆ, ಏನ್ ತೊಂದ್ರೆ ಇಲ್ಲ. ಈಗ ವಿಶೇಷವಾದ ಪ್ರಯಾಣ ಅಂತಂದಾಗ ಇವಾಗ ನಿಮ್ಗೆ ಖರ್ಚು ಹಾಗೆ ಆಗುತ್ತೆ, ಏನು ಮಾಡಕ್ಕಾಗಲ್ಲ ಅಂತ ಅನ್ಕೊಂಡು ನೀವು ರೆಡಿ ಇದ್ರೆ ತೊಂದ್ರೆ ಇಲ್ಲ. ಆಕಸ್ಮಿಕವಾಗಿ ನಿಮ್ಗೆ ಖರ್ಚಾಗ್ಬಿಡೋ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರಿ. ಬೇರೆ ಎಲ್ಲ ವಿಷಯದಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ರವಿಗ್ರಹ ಲಾಭದಲ್ಲಿ ಸ್ಥಿತನಾಗಿರ್ತಾನೆ. ಈ ವಾರದಲ್ಲಿ ಸದ್ಯಕ್ಕೆ ಒಂದಷ್ಟು ಶುಭ ಫಲಗಳನ್ನ ಕೊಡ್ತಾನೆ. ಯಾವ ವಿಚಾರದಲ್ಲಿ ಅಂತಂದ್ರೆ, ಮೊದಲನೇದಾಗಿ ನಿಮ್ಮ ರಾಶ್ಯಾಧಿಪತಿಯಾಗಿ ಲಾಭದಲ್ಲಿ ಕುತ್ಕೊಂಡಿರೋದ್ರಿಂದ ಯಾರ್ಯಾರೆಲ್ಲ ಸಿಂಹರಾಶಿಯವರು ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದೀರಾ ಅವರಿಗೆ ವ್ಯಾಪಾರದಲ್ಲಿ ಸ್ವಲ್ಪ ಲಾಭ ಅನುಕೂಲ ಚೆನ್ನಾಗಾಗುತ್ತೆ. ಆದ್ರೆ ಓನ್ ಆಗಿ ಬಿಸ್ನೆಸ್ ಮಾಡ್ತಿದ್ರೆ ಮಾತ್ರ ಇದು ಪಾಲುದಾರಿಕೆ ವ್ಯವಹಾರಕ್ಕೆ ಅನ್ವಯ ಆಗಲ್ಲ. ಯಾಕಂದ್ರೆ ನಿಮ್ಮ ಪಾಲುದಾರರ ವಿಚಾರ ಅಂತ ಬಂದಾಗ ನಾವು ಸಪ್ತಮಾಧಿಪತಿನ ನೋಡ್ಲೇಬೇಕು, ಅವನು ಅಷ್ಟಮದಲ್ಲಿ ಕೂತ್ಕೊಂಡಿದ್ದಾನೆ. ಬಟ್ ನೀವೇ ಓನ್ ಆಗಿ ಏನೋ ಒಂದು ಬಿಸ್ನೆಸ್ ನಡೆಸ್ತಿದ್ದೀರಾ ಅಂತಂದ್ರೆ ತಕ್ಕ ಮಟ್ಟಿಗೆ ನಿಮ್ ಕೆಲಸಗಳು ಕಂಪ್ಲೀಟ್ ಆಗತ್ತೆ, ಅದರಿಂದ ಲಾಭ ಕೂಡ ಬರುತ್ತೆ. ಯಾಕಂದ್ರೆ ಧನಾಧಿಪತಿ ಲಾಭ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ, ಹಾಗಾಗಿ ಲಾಭ ಬರುತ್ತೆ. ಹಾಗಾಗಿ ಫೈನಾನ್ಷಿಯಲ್ ಕಂಡೀಷನ್ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಈ ವಾರ ನಿಮ್ಮ ಕುಟುಂಬದಲ್ಲಿ ಆರ್ಥಿಕ ಸಂಕಷ್ಟಗಳಿದ್ರೆ ಅದನ್ನ ಸ್ವಲ್ಪ ನಿವಾರಣೆ ಮಾಡ್ಕೊಳ್ತೀರಾ. ಸಾಲ ಏನಾದ್ರೂ ಇದ್ರೆ ಸ್ವಲ್ಪ ಈ ವಾರದಲ್ಲಿ ಅದನ್ನ ಕಮ್ಮಿ ಮಾಡ್ಕೊಳ್ತೀರಾ. ಹಾಗೆ ಮಾತಿಂದ ಕೆಲವು ಅನುಕೂಲಗಳಾಗತ್ತೆ. ಹಣಕಾಸಿನ ವಿಷಯದಲ್ಲಿ ಏನಾದ್ರೂ ಮಾತುಕತೆಗಳಿದ್ರೆ ಖಂಡಿತ ಮಾತಾಡಿ, ನಿಮ್ಗೆ ಏನೋ ಒಂದು ಅನುಕೂಲ ಲಾಭ ಅಂತೂ ಖಂಡಿತ ಆಗೇ ಆಗತ್ತೆ. ಹಾಗೆ ನಿಮ್ಮ ರಾಶಿಯಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿದ್ದಾನೆ. ಉದ್ಯೋಗದ ವಿಚಾರದಲ್ಲಿ ಅಂದ್ರೆ ಉದ್ಯೋಗ ಇಲ್ಲ ಅನ್ನುವಂಥವ್ರಿಗೆ ಉದ್ಯೋಗ ಸಿಗುವ ಸಾಧ್ಯತೆ ಇದೆ. ಹಾಗೆ ಉದ್ಯೋಗದಲ್ಲಿ ತುಂಬಾ ಸಮಸ್ಯೆಗಳಾಗ್ತಾ ಇತ್ತು ಅಂದ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ದಶಮಾಧಿಪತಿ ಶುಕ್ರನಾಗಿದ್ದಾನೆ. ಶುಕ್ರ ಅಂತಂದ್ರೆ ಸ್ವಲ್ಪ ಆರಾಮ್ ಅಂದ್ರೆ ನೆಮ್ಮದಿ, ಒಂದು ಸಮಾಧಾನ ಅನ್ನುವಂಥದ್ದು. ಶುಕ್ರ ಅಂದ್ರೆ ಭೋಗ. ಉದ್ಯೋಗ ಕೂಡ ನಿಮ್ಮ ಒಂದು ಹಣಕಾಸಿನ ಅನುಕೂಲಕ್ಕೆ ತುಂಬಾ ಅವಶ್ಯಕತೆ ಆಗಿರೋದ್ರಿಂದ ಉದ್ಯೋಗ ಇಲ್ಲದಂತವರಿಗೆ ಉದ್ಯೋಗ ಪ್ರಾಪ್ತವಾಗುವಂಥದ್ದು ಆಗತ್ತೆ. ಇನ್ನು ತೃತೀಯ ಭಾವಾಧಿಪತಿ ಶುಕ್ರನೇ ಆಗಿ ನಿಮ್ ರಾಶಿಯಲ್ಲಿದ್ದಾನೆ. ನಿಮ್ಮ ಮಿತ್ರರಿಂದ ಯಾರೋ ಒಬ್ರು ಮಿತ್ರರು, ಎಲ್ಲರೂ ಅಂತ ಬರಲ್ಲ ಇಲ್ಲಿ, ಯಾರೋ ಒಬ್ಬರು ಮಿತ್ರರಿಂದ ನಿಮ್ಗೆ ಉದ್ಯೋಗ ಅಥವಾ ಹಣಕಾಸಿನ ವಿಷಯದಲ್ಲಿ ಅನುಕೂಲ ಆಗತ್ತೆ. ಅಂದ್ರೆ ಯಾರ್ದೋ ರೂಪದಲ್ಲಿ ದೇವರು ಕಾಪಾಡ್ತಾನೆ ಅಂತಾರಲ್ಲ, ಆ ತರ ಒಂದಿಷ್ಟು ಬದಲಾವಣೆಗಳಾಗತ್ತೆ. ಹಾಗಾಗಿ ಸಿಂಹರಾಶಿಯವರಿಗೆ ಚೆನ್ನಾಗಿದೆ. ಚತುರ್ಥಾಧಿಪತಿ ದಶಮದಲ್ಲಿ ಕುತ್ಕೊಂಡಿರೋದ್ರಿಂದ ನೋಡಿ, ಚತುರ್ಥಾಧಿಪತಿ ಅಂತಂದ್ರೆ ಆಸ್ತಿ, ಮನೆ, ಭೂಮಿ, ಈ ತರ ವ್ಯಾಜ್ಯಗಳು, ಕೋರ್ಟ್ ಕೇಸ್ ಏನಾದ್ರೂ ಇದೆ ಅಂತಂದ್ರೆ ಈ ವಾರದಲ್ಲಿ ಅದರಲ್ಲೂ ಕೂಡ ನಿಮ್ಮ ಪರವಾಗಿಯೇ ನಿಮ್ಗೆ ಅನುಕೂಲ ಆಗುತ್ತೆ. ಅಂದ್ರೆ ನಿಮ್ಗೆ ಅದರಲ್ಲಿ ಸಕ್ಸಸ್ ಆಗುವಂಥದ್ದು, ಜಯ ಸಿಗುವಂಥದ್ದಾಗತ್ತೆ. ಇವಾಗ ಈ ಕೋರ್ಟ್ ಕೇಸ್ಗಳಿದ್ದಾಗ ಏನಾಗತ್ತೆ ಅಂದ್ರೆ ಅದೊಂದು ಟೆನ್ಷನ್, ಏನಾಗುತ್ತೋ ಏನೋ ಅನ್ನೋಂತರ ಒಂದು ಟೆನ್ಷನ್ ಇರುತ್ತೆ. ಬಟ್ ಆ ಟೆನ್ಷನ್ ಈ ವಾರದಲ್ಲಿ ಇರೋದಿಲ್ಲ ನಿಮ್ಗೆ. ಪಂಚಮಾಧಿಪತಿ ವ್ಯಯಸ್ಥಾನದಲ್ಲಿದ್ದಾನೆ, ಬಟ್ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ವಿದ್ಯಾಭ್ಯಾಸದ ವಿಚಾರ ಅಂತ ಬಂದಾಗ ಓದೋದ್ರಲ್ಲಿ ಆಸಕ್ತಿ ಇರುತ್ತೆ ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ. ಆದ್ರೆ ಓದುವಾಗ ಕೆಲವು ಅಡೆತಡೆಗಳು ಆಗ್ತಾ ಇತ್ತು. ಬಟ್ ಈ ವಾರದಲ್ಲಿ ಸ್ವಲ್ಪ ಅಡೆತಡೆಗಳು ಕಮ್ಮಿ ಆಗುತ್ತೆ. ನೋಡಿ, ಮಂಗಳ ಗ್ರಹ, ರವಿಗ್ರಹ, ಬುಧ ಗ್ರಹ, ಶುಕ್ರ ಗ್ರಹ 4 ಗ್ರಹಗಳು ನಿಮ್ಗೆ ಶುಭ ಫಲ ಕೊಡ್ತಾ ಇದ್ರೆ, ಗುರು ಗ್ರಹ ಯಾವುದೇ ಫಲ ಕೊಡ್ತಾ ಇಲ್ಲ. ಶುಭನೂ ಕೊಡ್ತಾ ಇಲ್ಲ, ಈ ಕಡೆ ಅಶುಭನೂ ಕೊಡ್ತಾ ಇಲ್ಲ. ಬಟ್ ಶನಿ ಗ್ರಹ, ರಾಹು, ಕೇತುಗಳು ಹೆಚ್ಚು ಅಶುಭ ಫಲವನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಪರಿಹಾರವನ್ನ ಮಾಡ್ಕೊಳ್ಳಿ. ತಕ್ಕ ಮಟ್ಟಿಗೆ ಈ ವಾರದಲ್ಲಿ ಒಂದ್ ರೀತಿ ಹಣಕಾಸಿನ ಅನುಕೂಲ ಆಗುತ್ತೆ, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ತುಂಬಾ ಚೆನ್ನಾಗಿದೆ. ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡೋರ್ಗೆ ಕೆಲಸದಲ್ಲಿ ಪ್ರೆಷರ್, ಸ್ಟ್ರೆಸ್ ಇಷ್ಟು ದಿನ ಜಾಸ್ತಿ ಇತ್ತು ಅಂದ್ರೆ ಅದು ಸ್ವಲ್ಪ ಕಮ್ಮಿ ಆಗತ್ತೆ. ಅವ್ರಿಗೂ ಕೂಡ ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿದೆ. ಅಂದ್ರೆ ಸಾಧಾರಣ ಫಲ, ತುಂಬಾ ಚೆನ್ನಾಗಿದೆ ಅಂತಲ್ಲ, ಅಥವಾ ಸ್ವಲ್ಪನೂ ಚೆನ್ನಾಗಿಲ್ಲ, ತುಂಬಾ ಪ್ರಾಬ್ಲಮ್ ಅಂತ ಏನಿಲ್ಲ. ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀರಾ ಅಂತ ಹೇಳ್ಬೋದು. ಪ್ರಾಬ್ಲಮೇ ಇಲ್ಲ ಅಂತ ಅನ್ನೋರ್ಗೆ ಇನ್ನು ಒಳ್ಳೇದಾಗತ್ತೆ ಅಂತಾನು ಹೇಳ್ಬೋದು. ಬಟ್ ಪ್ರಾಬ್ಲಮೇ ಇಲ್ಲ ಅಂತ ನಾವು ಹೇಳಕ್ಕೆ ಬರಲ್ಲ. ಯಾಕಂದ್ರೆ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ನಡೀತಾ ಇರೋದ್ರಿಂದ ಆಲ್ಮೋಸ್ಟ್ 100ಕ್ಕೆ 90% ಸಿಂಹರಾಶಿಯವರು ಸ್ವಲ್ಪ ಸಮಸ್ಯೆನಲ್ಲೇ ಇದ್ದೀರಾ, ಟೆನ್ಷನ್ ಅಲ್ಲೇ ಇದ್ದೀರಾ, ಅಥವಾ ಕೆಲವೊಂದು ಬಾಧೆಗಳು, ಅಥವಾ ಕುಟುಂಬದಲ್ಲಾದ್ರೂ ಕೆಲವೊಂದು ಮನಃಶಾಂತಿ ಹಾಳಾಗೋ ತರ ಏನೇನೋ ಕೆಲವೊಂದು ನಡೀತಾ ಇದೆ. ಈ ತರದ್ದೆಲ್ಲ ಇದೆ. ಶನಿಗೆ ಪರಿಹಾರವನ್ನ ಮಾಡೋದು ಮರಿಲೇಬಾರದು ನೀವು. ಈ ವಾರದ ಶನಿವಾರ ಕೂಡ ನೀವು ಕಪ್ಪು ಎಳ್ಳು ಅಥವಾ ಎಳ್ಳೆಣ್ಣೆಯನ್ನ ಯಾವ್ದಾದ್ರೂ ದೇವಸ್ಥಾನಕ್ಕೆ, ನೀವು ಶಿವನ ದೇವಸ್ಥಾನ ಆಗಿರಬಹುದು, ಹನುಮಂತನ ದೇವಸ್ಥಾನ ಆಗಿರ್ಬೋದು, ನೀವು ದೇವಸ್ಥಾನಕ್ಕೆ ತಗೊಂಡೋಗಿ ಕೊಡಿ.
ಇಲ್ಲ ನಿಮ್ಗೆ ದೇವಸ್ಥಾನಕ್ಕೆ ಹೋಗಕ್ ಆಗ್ತಾ ಇಲ್ಲ ಅಂತಂದ್ರೆ ಯಾರಿಗಾದ್ರೂ ಅವಶ್ಯಕತೆ ಇರೋರು ಕೊಡಿ. ಎಳ್ಳೆಣ್ಣೆ ಕೂಡ ನೀವು ದಾನ ಕೊಡಬಹುದು. ಇದನ್ನ ಮಾಡಿದ್ರೆ ಸ್ವಲ್ಪ ಈ ಒಂದು ಶನಿಯ ಪ್ರಭಾವ ಕಮ್ಮಿ ಆಗತ್ತೆ. ಇನ್ನು ರಾಹು ಕೇತುಗಳಿಗೆ ಪ್ರತಿದಿನ ತಪ್ಪದೆ ಗಣಪತಿ ಅಷ್ಟೋತ್ತರ, ದುರ್ಗಾ ಅಷ್ಟೋತ್ತರ ಇದೆರಡನ್ನು ಡೈಲಿ ಹೇಳ್ಕೊಳ್ಳಿ. ಆ ರಾಹು ಮತ್ತು ಕೇತುವಿನ ಅಶುಭ ಫಲಗಳು ಕಮ್ಮಿ ಆಗತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ಬುಧ ಗ್ರಹ ದಶಮದಲ್ಲಿ ಸ್ಥಿತನಾಗಿದ್ದಾನೆ. ದಶಮದಲ್ಲಿ ರವಿ ಜೊತೆ ಕುತ್ಕೊಂಡಿದ್ದಾನೆ. ನೋಡಿ, ದಶಮದಲ್ಲಿ ರವಿ ಇದ್ರೆ ದಿಗ್ಬಲ. ದಿಗ್ಬಲ ಅಂದ್ರೇನು? ಕೊಡುವ ಫಲಕ್ಕಿಂತ ಡಬಲ್, ದುಪ್ಪಟ್ಟು ಫಲವನ್ನ ಕೊಡ್ತಾನೆ ದಿಗ್ಬಲನಾಗಿದ್ರೆ. ದಿಕ್ ಬಲ, ಆ ದಿಕ್ಕು ಅವನಿಗೆ ತುಂಬಾ ಶುಭದಾಯಕ. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಬದಲಾವಣೆಗಳು ಕನ್ಯಾ ರಾಶಿಯವರಿಗೆ ಆಗುತ್ತೆ. ವಿಶೇಷ ಜವಾಬ್ದಾರಿಗಳನ್ನ ನೀವು ತಗೊಂಡಿರ್ತೀರಾ. ಆ ಜವಾಬ್ದಾರಿಗಳನ್ನ ಬಹಳ ಚೆನ್ನಾಗಿ ನಿಭಾಯಿಸ್ತೀರಾ. ಯಾಕಂದ್ರೆ ಬುಧಾದಿತ್ಯ ಯೋಗ ಕರ್ಮಸ್ಥಾನದಲ್ಲಿ. ಹಾಗಾಗಿ ತುಂಬಾ ಚೆನ್ನಾಗಿ ಜವಾಬ್ದಾರಿಗಳನ್ನ ನಿಭಾಯಿಸೋದ್ರ ಮೂಲಕ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸಕ್ಸಸ್ ಪಡಿತೀರಾ, ಒಳ್ಳೆ ಹೆಸರು ಅದೆಲ್ಲ ಪಡಿತೀರಾ. ಆದರೆ ಧನಾಧಿಪತಿಯಾಗಿ ವಾಕ್ಸ್ಥಾನಾಧಿಪತಿಯಾಗಿ ಶುಕ್ರ ವ್ಯಯಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ಮಾತಿನಿಂದ ಕೆಲವು ಸಮಸ್ಯೆ ಆಗತ್ತೆ. ಏನಂದ್ರೆ ಕೆಲವು ಸಂಬಂಧಗಳನ್ನ ದೂರ ಮಾಡ್ಕೊಳ್ತೀರಾ ನಿಮ್ಮ ಮಾತಿನಿಂದ, ಅಥವಾ ದುಡ್ಡು ನಷ್ಟ ಆಗತ್ತೆ. ಅಂದ್ರೆ ನಿಮ್ಗೇನೋ ದುಡ್ಡು ಬರೋದಿತ್ತು, ನೀವೇನೋ ಮಾತಾಡಿದ್ರಿ, ಅದು ಬರ್ದಿದ್ದಂಗ ಆಯ್ತು, ಈ ತರದ ಏನೋ ಒಂದು ನಷ್ಟಗಳಾಗತ್ತೆ. ಹಾಗಾಗಿ ಮಾತಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ, ಕಮ್ಮಿ ಮಾತಾಡಿದ್ರೆ ಒಳ್ಳೇದು. ಕೇತು ಜೊತೆ ಕುತ್ಕೊಂಡಿದ್ದಾನೆ, ಹಾಗಾಗಿ ಕಡಿಮೆ ಮಾತಾಡಿದ್ರೆ ಒಳ್ಳೇದು. ಇನ್ನು ದುಡ್ಡಿನ ವಿಷಯದಲ್ಲೂ ಕೂಡ ಹುಷಾರಾಗಿರ್ಬೇಕು. ದುಡ್ಡು ಕಳುವಾಗುವ ಸಾಧ್ಯತೆ ವ್ಯಯದಲ್ಲಿದ್ದಾನೆ. ಒಂದು ಖರ್ಚಾಗತ್ತೆ, ಇಲ್ಲ ಕಳುವಾಗತ್ತೆ. ಖರ್ಚಾದ್ರೆ ಅದು ಅಯ್ಯೋ ಖರ್ಚು ಮಾಡಿದೆ ಅಂದ್ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಸುಮ್ಮನೆ ಆಗ್ಬಿಡ್ತೀರಾ. ಬಟ್ ಕಳುವಾಗ್ಬಿಟ್ರೆ ತುಂಬಾ ಚಿಂತೆ ಆಗತ್ತಲ್ವಾ. ಹಾಗಾಗಿ ಹೊರಗಡೆ ಓಡಾಡುವಾಗ ಸ್ವಲ್ಪ ಜಾಸ್ತಿ ಹಣ ತಗೊಂಡೋಗೋದು, ಬೆಲೆ ಬಾಳುವ ವಸ್ತುಗಳನ್ನ ತಗೊಂಡೋಗೋದು ಇದನ್ನ ಕಮ್ಮಿ ಮಾಡಿ. ಆದಷ್ಟು ಮನೇಲಾದ್ರೂ ಅಷ್ಟೇ ವಸ್ತುಗಳನ್ನ ಎಲ್ಲಂದ್ರಲ್ಲಿ ಇಡೋದು, ಬೆಲೆ ಬಾಳುವಂತ ವಸ್ತುಗಳನ್ನ ಎಲ್ಲಂದ್ರಲ್ಲಿ ಬಿಸಾಕೋದು, ಅದನ್ನ ಮಾಡಬೇಡಿ. ಏನೋ ಒಂದು ನಷ್ಟ ಆಗತ್ತೆ. ಜೊತೆಗೆ ಖರ್ಚು ಅಂತ ಬಂದಾಗ ಶಾಪಿಂಗ್ ಮಾಡಬೇಡಿ. ಯಾಕಂದ್ರೆ ಶುಕ್ರ ಅಂತಂದ್ರೆ ಆಸೆಗಳು. ನೀವು ಏನೋ ಒಂದು ಬಟ್ಟೆ ತಗೊಳಕ್ಕೆ, ಒಂದು ಶರ್ಟ್ ತಗೊಂತೀನಿ ಅಂತ ಹೋಗ್ತೀರಾ, ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಎಲ್ಲ ಶಾಪಿಂಗ್ ಮಾಡ್ಬಿಡ್ತೀರಾ, ಆ ತರ ಆಗತ್ತೆ. ಹಾಗಾಗಿ ವ್ಯರ್ಥ ಖರ್ಚುಗಳು ಜಾಸ್ತಿ ಇದೆ ಈ ವಾರದಲ್ಲಿ. ಅದೊಂದನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ. ತೃತೀಯ ಭಾವಾಧಿಪತಿ ಭಾಗ್ಯದಲ್ಲಿದ್ದಾನೆ. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ನಿಮ್ಗೆ ತುಂಬಾನೇ ಸಹಾಯ, ಸಹಕಾರ ಮತ್ತು ಸಲಹೆಗಳು ತುಂಬಾ ಚೆನ್ನಾಗಿ ಸಿಗುತ್ತೆ. ಕೆಲಸದಲ್ಲಿ ಮಾತ್ರ ತುಂಬಾ ಪರ್ಫೆಕ್ಟ್. ನಿಮ್ಗೆ ಏನ್ ಕೊಟ್ಟಿರ್ತಾರೆ ಜವಾಬ್ದಾರಿ ತುಂಬಾ ಚೆನ್ನಾಗಾಗುತ್ತೆ. ಒಂಥರ ನಿಮ್ಮ ಉದ್ಯೋಗದ ವಿಷಯ ಅಂತ ಬಂದಾಗ ನಿಮ್ ಕೆಲಸದ ಮೇಲೆ ನಿಮಗೆ ತುಂಬಾ ತೃಪ್ತಿ ಇರುತ್ತೆ. ನಾನ್ ತುಂಬಾ ಚೆನ್ನಾಗಿ ಮಾಡಿದೀನಿ ಅನ್ನುವಂತ ಒಂದು ಖುಷಿ ಇರುತ್ತೆ. ಭವಿಷ್ಯದಲ್ಲಿ ಏನೋ ಒಂದು ಒಳ್ಳೇದಾಗತ್ತೆ ಅನ್ನೋ ಭರವಸೆ ಕೂಡ ನಿಮ್ಗಿರುತ್ತೆ. ಚತುರ್ಥಾಧಿಪತಿ ಲಾಭದಲ್ಲಿದ್ದಾನೆ. ಆಸ್ತಿ ವಿಚಾರವಾಗಿ ಏನೇ ನಿರ್ಧಾರ ತಗೊಳ್ಳೋದಾದ್ರೂ ತುಂಬಾ ಒಳ್ಳೆ ಟೈಮ್. ನೋಡಿ, ಆಸ್ತಿ ವಿಚಾರದಲ್ಲಿ ಏನೋ ಕಿರಿಕಿರಿ ಇದೆ, ಅಥವಾ ಕೋರ್ಟಲ್ಲಿ ಕೇಸ್ಗಳಿದೆ, ವ್ಯಾಜ್ಯಗಳಿದೆ, ಅದನ್ನ ಸರಿ ಮಾಡ್ಕೊಳ್ಳೋದಕ್ಕಾದ್ರೂ ನೀವು ಪ್ರಯತ್ನ ಮಾಡಿ, ಅದರಲ್ಲೂ ನಿಮಗೆ ಜಯನೇ ಸಿಗುತ್ತೆ. ಇಲ್ಲ ನೀವು ಪ್ರಾಪರ್ಟಿ ತಗೋಬೇಕು, ಸೈಟ್ ತಗೋಬೇಕು, ಇಲ್ಲ ಮನೆ ತಗೋಬೇಕು, ಅಥವಾ ಏನೋ ಒಂದು ಕೃಷಿ ಭೂಮಿ ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಆ ವಿಚಾರವಾಗಿಯೂ ಕೂಡ ನಿಮ್ಮ ಪ್ರಯತ್ನ ನೀವು ಮಾಡಿ. ಯಾಕಂದ್ರೆ ಇಲ್ಲಿ ಚತುರ್ಥಾಧಿಪತಿ ಉಚ್ಚ ಕ್ಷೇತ್ರದಲ್ಲಿ ಇರುವಾಗ್ಲೇ ನೀವು ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತ ಎಲ್ಲಾ ನಿರ್ಧಾರಗಳನ್ನು ತಗೊಂಡ್ಬಿಡ್ಬೇಕು. ಅವ್ನು 12ನೇ ಮನೆಗೆ ಬಂದ್ಬಿಟ್ರೆ ನಿಮ್ಗೆ ಕಷ್ಟ. ನೋಡಿ, ಕೆಲವ್ರ ಹತ್ರ ದುಡ್ಡು ಇರುತ್ತೆ, ಆದ್ರೆ ಅವ್ರು ಇಷ್ಟಪಡೋ ಜಾಗದಲ್ಲಿ, ಅಂದ್ರೆ ಅವ್ರು ಇಷ್ಟಪಡೋ ತರ ಒಂದ್ ಮನೆ ಸಿಕ್ಕಲ್ಲ, ಅವ್ರು ಇಷ್ಟಪಡೋ ತರ ಒಂದ್ ಏರಿಯಾದಲ್ಲಿ ಒಂದ್ ಸೈಟ್ ಸಿಗಲ್ಲ. ಅದು ನೋಡಿ, ಅದೊಂದು ಯೋಗ. ಈ ಧನ ಯೋಗನೇ ಬೇರೆ, ಆಸ್ತಿ ಯೋಗನೇ ಬೇರೆ. ಈಗ ಚತುರ್ಥಾಧಿಪತಿ ಉಚ್ಚ ಕ್ಷೇತ್ರಕ್ಕೆ ಬಂದಿದ್ದಾನೆ, ಅದು ಲಾಭ ಸ್ಥಾನದಲ್ಲಿ. ಇದು ಕರೆಕ್ಟ್ ಟೈಮ್. ನೀವೇನಾದ್ರೂ ಈ ಪ್ರಾಪರ್ಟಿ ವಿಚಾರದಲ್ಲಿ ಏನೇ ಒಂದು ನಿರ್ಧಾರ ತಗೊಳ್ಳೋದಾದ್ರೆ ಇದು ಕರೆಕ್ಟ್ ಟೈಮ್. ಖಂಡಿತ ನೀವು ಮುಂದುವರಿಬಹುದು. ಇನ್ನು ಪಂಚಮಾಧಿಪತಿ ದಿಗ್ಬಲನಾಗಿದ್ದಾನೆ. 7ನೇ ಮನೆಯಲ್ಲಿ ದಿಗ್ಬಲ ಶನಿಗ್ರಹ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಹಾಗೆ ಪಂಚಮವನ್ನ ಗುರು ಕೂಡ ನೋಡ್ತಿದ್ದಾನೆ. ನೀಚ ಸ್ಥಾನ ಆದ್ರೂ ಕೂಡ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾಗ ಕಲಿಯುವ ಆಸಕ್ತಿ, ಹೊಸತನ್ನ ಕಲಿಯುವ ಆಸಕ್ತಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಗುರು ಅಂದ್ರನೇ ಕಲಿಕೆ, ಏನೋ ಒಂದು ವಿಶೇಷವಾದದ್ದನ್ನ ಕಲಿಬೇಕಲ್ಲ. ಅದರಲ್ಲೂ ಕೂಡ ಈ ಆಧ್ಯಾತ್ಮದ ವಿಚಾರಗಳನ್ನ ಕಲಿಯೋದು ಅಂದ್ರೆ ತುಂಬಾ ಆಸಕ್ತಿ ಆಗತ್ತೆ. ಸೊ ಬದಲಾವಣೆಗಳಾಗ್ತಾ ಇರುತ್ತೆ ಲೈಫಲ್ಲಿ. ನಾವು ಹೊಸದನ್ನ ಕಲಿತಾ ಹೋದ್ರೇನೆ ನಮ್ಮ ಜೀವನದಲ್ಲಿ ಬದಲಾವಣೆ ಆಗೋದು. ನಾವಿದ್ದಲ್ಲೇ ಇದ್ರೆ, ಬೇಡದೇ ಇರೋ ವಿಚಾರಗಳ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ, ಬೇಡದೇ ಇರೋ ವಿಚಾರಗಳ ಬಗ್ಗೆನೇ ಮಾತಾಡ್ತಾ ಇದ್ರೆ ಏನೂ ಒಳ್ಳೆ ಬದಲಾವಣೆ ಆಗಲ್ಲ, ಬರೀ ಕೆಟ್ಟ ಬದಲಾವಣೆಗಳೇ ಆಗ್ತಾ ಇರುತ್ತೆ. ಹಾಗಾಗಿ ಹಂಗೇನಾದ್ರೂ ಹೊಸದಾಗಿ ಏನೋ ಒಂದು ಕಲಿಬೇಕು, ಯಾವ್ದಾದ್ರು ಒಂದು ಕೋರ್ಸ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ, ಹಂಗ ಅನ್ಸಿದ್ರೆ ಖಂಡಿತ ನೀವು ಮುಂದುವರಿರಿ, ಏನು ತಪ್ಪಿಲ್ಲ.
ಇನ್ನು ನಿಮ್ಗೆ 6ನೇ ಮನೆಯಲ್ಲಿ ರಾಹು ಇದ್ದಾನೆ, ಯಾವುದೇ ರೀತಿಯ ಶುಭ ಫಲವನ್ನ ಕೊಡೋದಿಲ್ಲ. ಉದ್ಯೋಗ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಾಗ್ತಾ ಇರುತ್ತೆ, ಬಟ್ ಆತಂಕ ಬೇಡ, ಏನು ತೊಂದರೆ ಇಲ್ಲ. ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ, ಪ್ರೈವೇಟ್ ಉದ್ಯೋಗದಲ್ಲಿರೋರಿಗೆ ತುಂಬಾ ಚೆನ್ನಾಗಿದೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ಆದ್ರೆ ದುಡ್ಡು ಖರ್ಚು ಅಂತ ಬಂದಾಗ ಸ್ವಲ್ಪ ಹುಷಾರಾಗಿರಿ. ಸ್ವಲ್ಪ ಹಣಕಾಸಿನ ವಿಚಾರ, ವಸ್ತುಗಳು ಬೆಲೆ ಬಾಳುವಂತಹ ಒಡವೆ ಇತ್ಯಾದಿಗಳ ವಿಷಯ ಬಂದಾಗ ನೆಗ್ಲೆಕ್ಟ್ ಆಗ್ಬೇಡಿ, ಕೇರ್ಲೆಸ್ ಮಾಡಬೇಡಿ. ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದಿರಿ, ಸ್ವಲ್ಪ ನಷ್ಟ ಆಗ್ಬೋದು. ಶುಕ್ರನಿಗೆ ಪರಿಹಾರ ಮಾಡ್ಕೊಳ್ಳಿ. ಪ್ರತಿದಿನ ಒಂದ್ ಹಿಡಿ ಒಣ ಅವರೆಕಾಳು ತೆಗೆದಿಟ್ಟು ಮುಂದಿನ ಶುಕ್ರವಾರ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಟ್ಕೊಡಿ. ಜೊತೆಗೆ ಲಕ್ಷ್ಮಿ ಅಷ್ಟೋತ್ತರ ಅಥವಾ ಕನಕದಾರ ಸ್ತೋತ್ರ ನಿಮಗೆ ಬರುತ್ತೆ ಅಂದ್ರೆ ಆ ಕನಕದಾರ ಸ್ತೋತ್ರವನ್ನ ಡೈಲಿ ಹೇಳ್ಕೊಳ್ಳಿ. ಬೆಳಗ್ಗೆ ಆದ್ರೆ ಬೆಳಗ್ಗೆ ಇಲ್ಲ ಸಂಜೆ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ತುಲಾರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ಶುಕ್ರ ಗ್ರಹ 11ನೇ ಮನೇಲಿ ಇದ್ದಾನೆ, ಲಾಭ ಸ್ಥಾನದಲ್ಲಿ. ಬಟ್ ಕೇತು ಗ್ರಹದ ಜೊತೆ ಇದ್ದಾನೆ. ಈಗ ಏನಂದ್ರೆ ಲಾಭ ಅಂದ್ರೆ ಏನು, ಏನೋ ಒಂದು ಕೊಡುವಂಥದ್ದು. ಲಾಭ ಅಂದ್ರೇನೆ ಲಾಭ. ನಿಮ್ಗೆ ಏನ್ ನೀವು ಇನ್ವೆಸ್ಟ್ ಮಾಡಿದ್ರು ಅದರಿಂದ ಲಾಭ ಸಿಗುತ್ತೆ. ಕೇತು ಲಾಭದಲ್ಲಿದ್ರು ಲಾಭನೇ ಕೊಡ್ತಾನೆ, ಶುಕ್ರ ಲಾಭದಲ್ಲಿದ್ರು ಲಾಭನೇ ಕೊಡ್ತಾನೆ. ಎಲ್ಲಾ ಗ್ರಹಗಳು, ಯಾವುದೇ ಗ್ರಹ 11ನೇ ಮನೇಲಿದ್ರೆ ಎಲ್ಲರೂ ಲಾಭನೇ ಕೊಡ್ತಾರೆ, ಯಾರು ನಿಮ್ಗೆ ತೊಂದರೆ ಮಾಡಲ್ಲ. ಆದ್ರೆ ಶುಕ್ರನ ಜೊತೆನಲ್ಲಿರೋ ಕೇತುವಿನ ಕಾಂಬಿನೇಷನ್ ಏನು ತೋರಿಸುತ್ತೆ ಅಂದ್ರೆ ನಿಮ್ಗೆ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಲಾಭ ಏನೋ ತುಂಬಾ ಚೆನ್ನಾಗಿರುತ್ತೆ ಈ ವಾರ. ನೀವು ಇವಾಗ ಏನೇನ್ ಕೆಲಸಗಳು ಮಾಡ್ಬೇಕು ಅನ್ಕೊಂಡಿರ್ತೀರ ಎಲ್ಲಾ ತುಂಬಾ ಕರೆಕ್ಟ್ ಆಗಿ ಮಾಡ್ತೀರಾ. ಕೆಲಸ ಕಾರ್ಯಗಳೆಲ್ಲ ಕರೆಕ್ಟ್ ಆಗತ್ತೆ, ಅದರಿಂದ ಒಳ್ಳೆ ಲಾಭನೂ ಬರುತ್ತೆ. ಆದ್ರೆ ನಿಮ್ ಮನಸ್ಸಿನಲ್ಲಿ ಏನೋ ಒಂಥರ ಈ ವೈರಾಗ್ಯ ಹುಡ್ತಾ ಇರುತ್ತೆ. ಆದ್ರೆ ಅಯ್ಯೋ ಯಾಕೆ ಮಾಡ್ಬೇಕು ಬಿಡು, ನಾಳೆ ಮಾಡ್ಬೇಕು ಬಿಡು, ಇದೆಲ್ಲ ಯಾಕೆ ಮಾಡ್ಬೇಕು, ಏನೋ ಒಂಥರ ಒಂಟಿತನದ ಭಾವನೆ. ನಾನು ಯಾಕೆ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀನಿ, ನಾನು ಯಾರಿಗೋಸ್ಕರ ಮಾಡ್ತಿದ್ದೀನಿ, ಏನೇನೋ ಕ್ವಶನ್ಸ್ಗಳು. ಒಂದು ಆಕ್ಟಿವ್ ಆಗಿರಕ್ ಆಗಲ್ಲ. ಎಲ್ಲಾ ಕೆಲಸ ಎಲ್ಲ ಮಾಡಾದ್ಮೇಲೆ ನಿಮ್ಗೆ ಅನ್ಸುತ್ತೆ ಅಯ್ಯೋ ಇಷ್ಟೆಲ್ಲ ನಾನು ಯಾಕೆ ಕಷ್ಟ ಪಡ್ಬೇಕು, ಈ ತರ ಎಲ್ಲ ಸ್ವಲ್ಪ ಅನ್ಸ್ತಾ ಇರತ್ತೆ. ಸ್ವಲ್ಪ ಮಾನಸಿಕವಾಗಿ ಮನಸ್ಸಿನ ಮೇಲೆ ಒಂಥರ ಮನಸ್ಸಿಗೆ ವೈರಾಗ್ಯದ ಭಾವನೆ ಬರುತ್ತೆ ಅಷ್ಟೇ. ಇದು ಭಾವನೆಗೆ ಮಾತ್ರ ಸಂಬಂಧಪಟ್ಟಿದ್ದು, ನಿಮ್ಮ ವ್ಯವಹಾರಕ್ಕಲ್ಲ, ನೆನ್ಪಿಟ್ಕೊಳ್ಳಿ. ಕೆಲವೊಂದ್ಸಲ ಮನಸ್ಸಿನಲ್ಲಿ 108 ಯೋಚನೆಗಳು, ಚಿಂತೆಗಳಿದ್ರು ನಿಮ್ ಕೆಲಸ ನಡೀತಾನೆ ಇರುತ್ತೆ. ಅದು ಪ್ರಾಕ್ಟಿಕಲ್. ಇದು ಭಾವನಾತ್ಮಕವಾದ ವಿಚಾರ. ಭಾವನಾತ್ಮಕವಾಗಿ ಏನೋ ಒಂದ್ ಸ್ವಲ್ಪ ಮನಸ್ಸಿಗೆ ಯಾಕೋ ಅಷ್ಟು ಚೆನ್ನಾಗಿರಲ್ಲ. ಇದು ಒಂದ್ ಕಡೆ ಆದ್ರೆ, ಇನ್ನೊಂದು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ. ತುಂಬಾ ದೊಡ್ಡ ದೊಡ್ಡ ಮೇಜರ್ ಇಶ್ಯೂಸ್ ಅಂತ ಏನಿಲ್ಲ, ಆರೋಗ್ಯದ ಮೇಲೆ ಸ್ವಲ್ಪ ಪ್ರಭಾವ. ಈಗ ಕೆಲವರಿಗೆ ಸೈನಸ್ ಇದೆ ಅನ್ನೋರಿಗೆ ಸ್ವಲ್ಪ ಜಾಸ್ತಿ ಆಗ್ಬೋದು, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ಗಳಾಗ್ಬೋದು, ಥೈರಾಯ್ಡ್ ಇದೆ ಅಂತಂದ್ರೆ ಅದು ಸ್ವಲ್ಪ ಜಾಸ್ತಿ ಆಗ್ಬೋದು. ಈ ತರದ್ದೇನೋ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಇದೆ ಅಂತಂದ್ರೆ ಅದು ಸ್ವಲ್ಪ ಜಾಸ್ತಿ ಆಗುವಂಥದ್ದಾಗತ್ತೆ. ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ. ಇದು ಇನ್ನು ಕೆಲಸ ಅಂತ ಬಂದಾಗ ತುಂಬಾ ಚೆನ್ನಾಗಿದೆ. ಹಣಕಾಸಿನ ವಿಷಯ ಅಂತ ಬಂದಾಗ ಬೇರೆಯವ್ರಿಗೆ ದುಡ್ಡು ಕೊಡ್ಬೇಡಿ, ವಾಪಸ್ ಬರಲ್ಲ. ಅದೊಂದು ವಿಷಯದಲ್ಲಿ ನೆನ್ಪಿಟ್ಕೊಳ್ಳಿ. ಇನ್ನು ಹಣಕಾಸಿನ ವಿಷಯದಲ್ಲಿ ತೊಂದರೆ ಇಲ್ಲ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಆದ್ರೆ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮ್ಗೆ ಸ್ವಲ್ಪ ಬೇಜಾರಾಗ್ಬೋದು. ಅವರ ಮಾತು ಏನೋ ಒಂದು ಡಾಮಿನೇಟಿಂಗ್ ಮಾತು, ಒಂಥರ ಡಾಮಿನೇಟ್ ಮಾಡ್ತಿದ್ದಾರೆ ಅಂತ ಅನ್ಸ್ಬೋದು. ಇಲ್ಲಾಂದ್ರೆ ಅವ್ರು ಕೋಪ ಮಾಡ್ಕೋತಿದ್ದಾರೆ ಅನ್ಸ್ಬೋದು. ಅವರ ಟೆನ್ಷನ್ ತಗೊಂಡ್ ಮಾತಾಡೋದ್ರಿಂದ ನಿಮ್ಗೆ ಏನೋ ಒಂಥರ ಹರ್ಟ್ ಆಗ್ಬೋದು. ಆತರ ಏನೋ ಒಂದ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಚಾನ್ಸಸ್ ಇದೆ. ಬಟ್ ಇವಾಗ್ಲೇ ಏನು ನಿರ್ಧಾರ ಮಾಡ್ಬೇಡಿ, ನೀವು ಬಿಸ್ನೆಸ್ಸೇ ಬೇಡ, ನಿಮ್ ಪಾರ್ಟ್ನರ್ಶಿಪ್ ಬೇಡ ಅಂತೆಲ್ಲ ಏನು ನಿರ್ಧಾರ ಮಾಡಬೇಡಿ. ಕುಜ ಅಷ್ಟಮದಲ್ಲಿರೋದ್ರಿಂದ ಹಂಗ ಅನ್ಸುತ್ತೆ, ಭಾಗ್ಯಕ್ಕೆ ಹೋದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ತುಂಬಾ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಹಾಗೆ ಪ್ರೈವೇಟ್ ಜಾಬ್ ಅಲ್ಲಿರೋರ್ಗೂ ಕೂಡ ಶನಿ 6ನೇ ಮನೇಲಿದ್ದಾನೆ, ನಿಮ್ಮ ಸೇವೆಗೆ ತಕ್ಕ ಫಲವನ್ನ ಕೊಟ್ಟೇ ಕೊಡ್ತಾನೆ. ಪಂಚಮಾಧಿಪತಿ ಕೂಡ ನಿಮ್ಗೆ ಶನಿನೇ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ಓದೋದ್ರಲ್ಲಿ ಆಸಕ್ತಿ ಜಾಸ್ತಿ ಆಗತ್ತೆ. ದಶಮ ಸ್ಥಾನ ತುಂಬಾ ಇಂಪಾರ್ಟೆಂಟ್. ನಿಮ್ಮ ವ್ಯಕ್ತಿತ್ವವನ್ನ ತೋರಿಸೋದೇ ದಶಮ ಸ್ಥಾನ. ನಿಮ್ಮ ಪ್ರತಿ ಕೆಲಸದಲ್ಲೂ ಜಯವನ್ನ ಉಂಟು ಮಾಡೋದೇ ದಶಮ ಸ್ಥಾನ. ಈ ದಶಮದಲ್ಲಿ ಗುರುಗ್ರಹ ಸ್ಥಿತನಾಗಿರೋದ್ರಿಂದ ಉದ್ಯೋಗದಲ್ಲಿ ಒಂದು ಒಳ್ಳೆ ಬದಲಾವಣೆಗಳು. ನೀವೇನಾದ್ರೂ ಜಾಬ್ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ಟೈಮ್ ಅಲ್ಲಿ ನಿಮ್ಗೆ ಒಳ್ಳೆ ಅವಕಾಶ ಸಿಗುತ್ತೆ. ಆ ಅವಕಾಶವನ್ನ ಸರಿಯಾಗಿ ಬಳಸ್ಕೊಳ್ಳಿ. ಭಾಗ್ಯದಲ್ಲಿ ಬುಧಾದಿತ್ಯ ಯೋಗ ಇರೋದ್ರಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಬದಲಾವಣೆಗಳಾಗತ್ತೆ. ವೃತ್ತಿಯಲ್ಲಿ ಅಂತೂ ತುಂಬಾ ಚೆನ್ನಾಗಿದೆ. ತುಲಾರಾಶಿಯವರಿಗೆ ಏನು ಸಮಸ್ಯೆ ಇಲ್ಲ. ಹಾಗೆ ಧಾರ್ಮಿಕ ಕ್ರಿಯೆಗಳು, ಧಾರ್ಮಿಕ ಕೆಲಸಗಳು ಏನಾದ್ರೂ ಮಾಡ್ಬೇಕು ಅಂತಿದ್ರೆ ಅದಕ್ಕೂ ಕೂಡ ನೀವು ಮುಂದುವರಿಬಹುದು. ಕರ್ಮಸ್ಥಾನದಲ್ಲಿ ಧರ್ಮಕ್ಕೆ ಕಾರಕನಾದ ಗುರುಗ್ರಹ ಸ್ಥಿತನಾಗಿದ್ದಾನೆ. ಧರ್ಮಸ್ಥಾನಾಧಿಪತಿ ಬುಧ ಗ್ರಹ ಧರ್ಮಸ್ಥಾನದಲ್ಲೇ ಕುತ್ಕೊಂಡಿದ್ದಾನೆ. ಅವನ ಜೊತೆ ಲಾಭಾಧಿಪತಿ ರವಿ ಕೂಡ ಇರೋದ್ರಿಂದ ಏನೇ ಒಂದು ಧಾರ್ಮಿಕ ಕ್ರಿಯೆಗಳನ್ನ ನೀವು ಮಾಡ್ಬೇಕು ಅಂತ ಅನ್ಕೊಂಡ್ರು ಕೂಡ ಅದು ಸಕ್ಸಸ್ ಆಗತ್ತೆ. ಪ್ಲಾನ್ ಮಾಡಿ, ಈ ವಾರದಲ್ಲಿ ಪ್ಲಾನ್ ಮಾಡ್ಬೋದು, ಏನು ತೊಂದರೆ ಇಲ್ಲ.
ಹಾಗೆ ವಿದ್ಯಾರ್ಥಿಗಳಿಗೂ ತುಂಬಾ ಚೆನ್ನಾಗಿದೆ, ಏನೂ ಸಮಸ್ಯೆ ಇಲ್ಲ. ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಒಂಚೂರು ಗಮನ ಕೊಡಿ. ಅದು ಬಿಟ್ರೆ ವ್ಯಾವಹಾರಿಕವಾಗಿ, ಹಣಕಾಸಿನ ವಿಷಯವಾಗಿ, ಏನು ಉದ್ಯೋಗದ ವಿಷಯವಾಗಿ ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಗಿಲ್ಲ. ಚೆನ್ನಾಗಿದೆ. ತುಲಾ ರಾಶಿಯವರು ತುಂಬಾ ಚೆನ್ನಾಗಿದೆ ಈ ವಾರ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಮಂಗಳ ಗ್ರಹ 7ನೇ ಮನೇಲಿ ಕೂತ್ಕೊಂಡಿದ್ದಾನೆ. ಶುಭ. ಸಪ್ತಮ ಮಾರಕ ಸ್ಥಾನ ಅಂದ್ರೂ ಕೂಡ ರಾಷ್ಟ್ರಾಧಿಪತಿ ಹೋಗಿ 7ನೇ ಮನೇಲಿ ಕೂತ್ಕೊಂಡು ನೇರವಾಗಿ ನಿಮ್ಮ ರಾಶಿನ ನೋಡ್ತಾ ಇದ್ದಾರೆ ಅಂದ್ರೆ ನಿಮ್ ಮೇಲೆ ಇರುತ್ತೆ ಅವ್ನ ಗಮನ. ನಿಮ್ಗೆ ಒಳ್ಳೇದ್ ಮಾಡ್ಬೇಕು, ನಿಮ್ ಉದ್ಯೋಗದಲ್ಲೆಲ್ಲ ಅನುಕೂಲ ಮಾಡ್ಬೇಕು ಅನ್ನೋದೇ. ರಾಷ್ಟ್ರಾಧಿಪತಿ ನಮ್ಗೆ ಯಾವಾಗ್ಲೂ ಶುಭ ಫಲನೇ ಕೊಡೋದು. ರಾಷ್ಟ್ರಾಧಿಪತಿ ಲಗ್ನಾಧಿಪತಿ, ಅವನ ದೃಷ್ಟಿ ಇದೆ. ಕೆಲಸದ ಕಡೆ ಹೆಚ್ಚು ಗಮನ, ತುಂಬಾ ಫಾಸ್ಟ್ ಆಗಿ ಟೈಮ್ ವೇಸ್ಟ್ ಮಾಡಬಾರ್ದು. ಕೆಲಸ ಕಂಪ್ಲೀಟ್ ಆಗ್ಬಿಡ್ಬೇಕು, ಇದೇ ಇರುತ್ತೆ ನಿಮ್ ತಲೆನಲ್ಲಿ. ಸೊ ಅದ್ರ ಕಡೆನೆ ಗಮನ ಕೊಡ್ತಾ ಇರ್ತೀರಾ. ಇನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ, ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದ್ದೀರಾ ಅಂದ್ರೆ ಈ ವಾರದಲ್ಲಿ ಅವಕಾಶ ಸಿಗೋ ಸಾಧ್ಯತೆ ಇದೆ. ಯಾಕಂದ್ರೆ ವ್ಯಯಾಧಿಪತಿ, ವಿದೇಶ ಅಂದ್ರೆ 12ನೇ ಮನೆ ಅಧಿಪತಿ ಶುಕ್ರ ಕರ್ಮಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಅವನ ಜೊತೆನಲ್ಲಿ ಕೇತು ಗ್ರಹ ಕೂಡ ಕುತ್ಕೊಂಡಿರ್ತಾನೆ. ಕೇತು ಅಂದ್ರೆ ಸ್ಥಳ ಬದಲಾವಣೆ. ರಾಹು ಕೇತುಗಳು ಸ್ಥಳ ಬದಲಾವಣೆ ಮಾಡಿಸ್ತಾರೆ. ವ್ಯಯಾಧಿಪತಿ ಜೊತೆ ರಾಹುನೋ ಅಥವಾ ಕೇತುನೋ ಇದ್ರೆ ದೂರ ಕಳಿಸ್ತಾರೆ. ಕೆಲವ್ರು ನೋಡಿ ಹುಟ್ಟಿದ ಊರು ಬಿಟ್ಟು ಬೇರೆ ಯಾವ್ದೋ ಸಿಟಿನಲ್ಲಿ ಜೀವನ ಮಾಡ್ತಾರೆ, ಅದು ಸ್ಥಳ ಬದಲಾವಣೆನೆ. ಅದು ಹತ್ತಿರದಲ್ಲಿ, ಬಟ್ ದೂರ ಯಾವ್ದೋ ದೇಶ ಬಿಟ್ಟು, ಈ ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗೋದು 12ನೇ ಮನೆ ತೋರಿಸುತ್ತೆ. ಈ 12ನೇ ಮನೆ ಅಧಿಪತಿ ಜೊತೆ ಕೇತು ಗ್ರಹ ದಶಮದಲ್ಲಿ ಕೂತಿದ್ದಾನೆ. ಯಾವ ಕಾರಣಕ್ಕಾಗಿ? ಉದ್ಯೋಗದ ನಿಮಿತ್ತ. ವಿದೇಶಕ್ಕೆ ಹೋಗೋದು ತಪ್ಪಲ್ಲ, ವಿದೇಶದಲ್ಲಿ ಉದ್ಯೋಗವನ್ನ ಮಾಡೋದು ತಪ್ಪಲ್ಲ. ಆದ್ರೆ ಮಾತೃಭಾಷೆಯನ್ನ, ಮಾತೃ ದೇಶವನ್ನ, ಮಾತಾ ಪಿತೃಗಳನ್ನ ಯಾವತ್ತೂ ದೂರ ಮಾಡಬಾರ್ದು, ಮರೆಯಬಾರ್ದು. ನಾವ್ ಎಲ್ಲಿ ಇರ್ತೀವೋ ಅಲ್ಲಿ ಕರ್ಕೊಂಡು ಹೋಗ್ಬೇಕು, ಇಲ್ಲ ದೂರದಲ್ಲಿ ಇದ್ದಾದ್ರೂ ಆವಾಗ ಬಂದು ನೋಡ್ಕೊಂಡು ಹೋಗೋ ಮಟ್ಟಕ್ಕೆ ಇರ್ಬೇಕು. ಯಾಕೆಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಬರೀ ಕೆಲಸ, ಉದ್ಯೋಗ, ಅಚೀವ್ಮೆಂಟ್ ಇದೇ ಆಗೋಗ್ಬಿಟ್ಟಿದೆ. ಬಟ್ ಈ ಕೆಲಸ ಆಗಿರ್ಬೋದು, ಅಚೀವ್ಮೆಂಟ್ ಆಗಿರ್ಬೋದು, ಇದು ಈ ಜನ್ಮಕ್ಕಷ್ಟೇ. ನೀವ್ ಎಷ್ಟು ಗಳಿಸಿದ್ರು, ನೀವ್ ಎಷ್ಟು ಉಳಿಸಿದ್ರು, ಇದೆಲ್ಲ ನಿಮ್ಗೆ ಈ ಜನ್ಮಕ್ ಮಾತ್ರ. ಯಾವ್ದನ್ನು ನೀವು ತಗೊಂಡ್ ಹೋಗಕ್ಕಂತ ಆಗಲ್ಲ. ಬಟ್ ನೀವು ತಗೊಂಡ್ ಹೋಗಕ್ಕಾಗೋದು ಪಾಪ ಪುಣ್ಯ ಎರಡನ್ನೇ. ಹಾಗಾಗಿ ನಾವು ಮಾನವೀಯತೆಯಿಂದ ನಾವು ಮಾಡ್ಬೇಕಾಗಿರೋ ಕರ್ತವ್ಯಗಳನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಮಾತ್ರ ನಮ್ಗೆ ಪುಣ್ಯ ಅನ್ನೋದನ್ನ ಒಂಚೂರು ತಗೊಂಡೋಗಕ್ಕಾಗತ್ತೆ. ಏನು ತಗೊಂಡೋಗಿ ಏನ್ ಮಾಡ್ಬೇಕು? ಮುಂದಿನ ಜನ್ಮ ಚೆನ್ನಾಗಿರ್ಬೇಕಲ್ವಾ, ಅದಕ್ಕೋಸ್ಕರ. ಅಥವಾ ಈ ಜನ್ಮದಲ್ಲಿ ಈಗ ನಾವೇನು ತಪ್ಪು ಮಾಡ್ತೀವಿ ಅದರ ಒಂದು ಫಲವನ್ನ ಇನ್ನೊಂದು 10 ವರ್ಷಕ್ಕೆ ನಾವು ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ನೀವು ವಿದೇಶಕ್ಕೆ ಹೋಗೋದು ತಪ್ಪು ಅಂತ ನಾನು ಹೇಳಲ್ಲ. ಬಟ್ ಇಲ್ಲಿ ನಿಮ್ಮ ಜವಾಬ್ದಾರಿಗಳು, ಈ ತಾಯಿನಾಡಿನಲ್ಲಿ ನಮ್ಮ ದೇಶ, ನಮ್ಮ ಒಂದು ಕುಟುಂಬ, ನಮ್ಮ ಊರು ಅಂತ ಏನಾದ್ರೂ ನಮ್ದು ಜವಾಬ್ದಾರಿಗಳು ನೋಡಿ. ಕೆಲವೊಂದ್ಸಲ ಏನಾಗುತ್ತೆ, ನಿಮ್ಮ ಊರು, ಹುಟ್ಟಿದ ಊರು ಅಂತ ಬಂದಾಗ ಅಲ್ಲಿ ಕೆಲವೊಂದು ಪೂಜೆಗಳು, ನಿಮ್ಮ ಮನೆ ದೇವರು, ಕುಲದೇವರು, ದೈವಗಳು, ಇವುಗಳನ್ನ ಕರೆಕ್ಟ್ ಟೈಮ್ಗೆ ಕೆಲವು ಹಬ್ಬಗಳಲ್ಲಿ ಆರಾಧನೆ ಮಾಡ್ಕೊಂಡು ಬಂದಿರ್ತೀರ. ನಿಮ್ಮ ಹಿಂದಿನಿಂದ ಬಂದಿರ್ತಾರೆ ಅದ್ ಮಾಡ್ಕೊಂಡು. ಕೆಲವ್ರು ಏನಾಗ್ತಾರೆ, ವಿದೇಶಕ್ಕೆ ಹೊರಟೋಗ್ತಾರೆ, ಅದೆಲ್ಲ ಬಿಟ್ಬಿಡ್ತಾರೆ. ಅದು ಕೂಡ ದೈವ ಶಾಪವಾಗಿ ಬೇರೆಯವ್ರಿಗೆಲ್ಲ ನಿಮ್ಗೆ ತೊಂದರೆ ಆಗೋದದು. ನಿಮಗೆ, ನಿಮ್ ಕುಟುಂಬಕ್ಕೆ, ನಿಮ್ ಮುಂದಿನ ಸಂತಾನ, ನಿಮ್ ಮಕ್ಕಳು, ಮೊಮ್ಮಕ್ಕಳು, ಇವರಿಗೆಲ್ಲ ತೊಂದರೆ ಆಗುತ್ತೆ. ಹಾಗಾಗಿ ನೀವ್ ಎಲ್ಲೇ ಹೋದ್ರು ಆ ಕೆಲಸಗಳನ್ನ ಕರೆಕ್ಟ್ ಆಗಿ ಮಾಡ್ಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ. ಹಬ್ಬಗಳು ಬಂದಾಗ ದೇವರು, ಕುಲದೇವರು ಇವುಗಳನ್ನೆಲ್ಲ ಸರಿಯಾಗಿ ನಾವು ಬಂದು ಪೂಜೆ ಮಾಡ್ಬೇಕು. ಕುಲದೇವರು ಅನ್ನೋದೇ ನಮ್ಮ ಜಾಯಿಂಟ್. ಆ ಜಾಯಿಂಟ್ ಕಟ್ಟಾಯ್ತು ಅಂದ್ರೆ ನಮ್ಗೆ ಯಾರ ಸಹಾಯನೂ ಸಿಕ್ಕಲ್ಲ. ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಜನ ಕುಲದೇವ್ರು ಯಾವ್ದು ಅಂತಾನೆ ಗೊತ್ತಿಲ್ಲ ಅಂತಾರೆ. ಯಾಕಂದ್ರೆ ಅವ್ರ ತಂದೆ ಕಾಲದಲ್ಲೇ ಮಾಡೋದ್ ಬಿಟ್ಬಿಟ್ಟಿರ್ತಾರೆ. ಇದೆಲ್ಲ ದೈವ ಶಾಪ, ಕುಲದೇವರ ಶಾಪಗಳಾಗತ್ತೆ. ಮುಂದಿನ ದಿನಗಳಲ್ಲಿ ಇವುಗಳಿಂದ ಏನೇನಾಗತ್ತೆ, ಇದೆಲ್ಲ ಯಾಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ಮಾಹಿತಿ ತಿಳಿಸ್ಕೊಡ್ತೀನಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಉದ್ಯೋಗದಲ್ಲಿ ತುಂಬಾ ಚೆನ್ನಾಗಿದೆ. ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೆ ಅದ್ಭುತವಾದ ಫಲ. ಆದ್ರೆ ಸರ್ಕಾರಿ ಉದ್ಯೋಗದಲ್ಲಿ ಇರೋರಿಗೆ ಕೆಲಸ ಸ್ವಲ್ಪ ನಿಧಾನ ಆಗತ್ತೆ, ಕಷ್ಟನೂ ಆಗತ್ತೆ. ಯಾಕಂದ್ರೆ ದಶಮಾಧಿಪತಿ ಆಶ್ರಮದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಜಾಸ್ತಿ ಕೆಲಸ ಕೊಟ್ಬಿಡ್ತಾರೆ, ತುಂಬಾ ಟೆನ್ಷನ್ನು, ವರ್ಕ್ ಪ್ರೆಷರ್, ನನ್ ಕೈಲಿ ಮಾಡಕ್ಕಾಗಲ್ಲ ಅನ್ನೋ ತರ ಸ್ವಲ್ಪ ಕಷ್ಟ ಆಗತ್ತೆ. ಆದ್ರೆ ನಿಮ್ಮ ರಾಷ್ಟ್ರಾಧಿಪತಿ ನೋಡ್ತಾ ಇರೋದ್ರಿಂದ ಕಷ್ಟ ಅನ್ಬಿಟ್ಟು ಬಿಡಲ್ಲ. ಹಠ ತೊಟ್ಟು ನೀವು ಕೆಲ್ಸದ ಕಡೆ ಗಮನ ಕೊಡ್ತೀರಾ, ಆ ತರ ಇರುತ್ತೆ. ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ, ಚೆನ್ನಾಗಿದೆ ನೋಡಿ. ಪಂಚಮದಲ್ಲಿ ಶನಿ ಇದ್ದಾನೆ, ಆದ್ರೂ ಗುರು ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ ಓದ್ಬೇಕು ಅನ್ನೋ ಆಸಕ್ತಿ ಇರುತ್ತೆ. ವಿದ್ಯಾರ್ಥಿಗಳು ಚೆನ್ನಾಗಿದೆ. ರಾಹು 4ನೇ ಮನೇಲಿ ಇರೋದ್ರಿಂದ ಏನೋ ಮನಸ್ಸಿಗೆ ಶಾಂತಿ ಇಲ್ಲ, ಪೀಸ್ ಆಫ್ ಮೈಂಡ್ ಇಲ್ಲ. ಅವ್ರು ಸರಿಗಿಲ್ಲ, ಇವ್ರು ಸರಿಗಿಲ್ಲ, ಏನೋ ಎಲ್ಲಾರ ಮೇಲೂ ಕಂಪ್ಲೇಂಟ್. ಅಂದ್ರೆ ಎಲ್ಲಾರು ನಿಮ್ಗೆ ಏನೋ ಸ್ವಲ್ಪ ಬೇಜಾರ್ ಮಾಡ್ತಾ ಇದ್ದಾರೆ ಅನ್ನೋ ತರ ಸ್ವಲ್ಪ ಇರುತ್ತೆ. ಚತುರ್ಥ ಭಾವ ಅಂದ್ರೇನೆ ರಾಹು. ಚತುರ್ಥ ಭಾವ ಅಂದ್ರೇನೆ ಸುಖ ಶಾಂತಿ. ಅಲ್ಲಿ ರಾಹು ಆಗ್ಲಿ, ಕೇತು ಆಗ್ಲಿ, ಶನಿ ಆಗ್ಲಿ, ಈ ತರ ಪಾಪಗ್ರಹಗಳು ಬರಬಾರ್ದು. ಪಾಪಗ್ರಹಗಳು ದುಃಖವನ್ನ ಕೊಡ್ತಾ ಇರ್ತಾರೆ.
ಹಾಗಾಗಿ ಸಹಜವಾಗಿ ಅನ್ಸುತ್ತೆ. ಯಾರ ಬಗ್ಗೆನೂ ಯೋಚನೆ ಮಾಡಬೇಡಿ, ನಿಮ್ ಕೆಲಸದ ಕಡೆ ಜಾಸ್ತಿ ಗಮನ ಕೊಡಿ, ಒಳ್ಳೇದಾಗತ್ತೆ. ಇನ್ನು ಹಣಕಾಸಿನ ವಿಷಯದಲ್ಲಂತೂ ತುಂಬಾ ಚೆನ್ನಾಗಿದೆ. ಸಮಸ್ಯೆಗಳಿಂದ ಹೊರಗಡೆ ಬರೋ ಸಮಯ, ಪರಿಸ್ಥಿತಿಗಳನ್ನ ಸುಧಾರಿಸಿಕೊಳ್ಳುವಂತ ಸಮಯ. ಹೆಚ್ಚು ಹೆಚ್ಚು ನಿಮ್ಮ ಕೆಲಸದ ಕಡೆ, ಉದ್ಯೋಗದ ಕಡೆ, ಬಿಸ್ನೆಸ್ ಕಡೆ ಗಮನ ಕೊಡಿ, ತುಂಬಾ ಒಳ್ಳೇದಾಗತ್ತೆ. ಉನ್ನತ ವ್ಯಾಸಂಗವನ್ನ ಮಾಡ್ಬೇಕು ಅಂತ ಅನ್ಕೊಂಡಿರೋರಿಗೆ ಒಳ್ಳೆ ಅವಕಾಶ ಕೂಡ ಈ ವಾರದಲ್ಲಿ ಸಿಗುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ತುಂಬಾನೇ ಚೆನ್ನಾಗಿದೆ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಅಷ್ಟಮದಲ್ಲಿ ಕುತ್ಕೊಂಡಿದ್ದಾನೆ. ಅಷ್ಟಮದಲ್ಲಿದ್ರೂ ಕೂಡ ಉಚ್ಚ ಕ್ಷೇತ್ರದಲ್ಲಿ ಇದ್ದಾನೆ. ಹಾಗಾಗಿ ಭಯ ಪಡಬೇಡಿ. ಆದ್ರೆ ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕು. ಯಾಕಂದ್ರೆ ಈ ಅಷ್ಟಮ ಸ್ಥಾನದಲ್ಲಿದ್ದಾಗ ನಿಮ್ ರಾಶ್ಯಾಧಿಪತಿ ಪ್ರಬಲನಾಗಿದ್ದಾನೆ. ಹಾಗಾಗಿ ನಿಮ್ಗೆ ಏನೇ ಕೆಲವೊಂದು ಸಂದರ್ಭಗಳಲ್ಲಿ ಭಯ ಆತಂಕ ಆದ್ರೂ ಕೂಡ ಇನ್ನೊಂದು ಕೆಲವು ಸಂದರ್ಭಗಳಲ್ಲಿ ತುಂಬಾ ಧೈರ್ಯವಾಗಿ ನೀವು ಸಮಸ್ಯೆಗಳನ್ನ ಎದುರಿಸ್ತೀರಾ. ಆದ್ರೆ ಎರಡನೇ ಮನೆ ಅವನ ನೀಚ ಸ್ಥಾನವಾಗಿದೆ. ಎರಡನೇ ಮನೆ ಅನ್ನೋದು ಕುಟುಂಬ, ಧನ. ಕುಟುಂಬದಲ್ಲಿ ಏನೋ ಸ್ವಲ್ಪ ಮನಃಶಾಂತಿ ಇಲ್ಲ, ಹಣಕಾಸಿನ ವಿಷಯದಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಆಗ್ತದೆ, ದುಡ್ಡು ಬರೋದು ಕಮ್ಮಿ ಆಗ್ಬಿಟ್ಟಿದೆ, ಮನೆಯಲ್ಲಿ ಏನೋ ನೆಮ್ಮದಿ ಇಲ್ಲ, ಮನೆಯ ವಾತಾವರಣವೇ ಸರಿ ಇಲ್ಲ. ಪೂಜೆ ಮಾಡ್ತೀರಾ, ಪುನಸ್ಕಾರಗಳು ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಯಾಕೆ ಮಾಡ್ತೀರಾ ಗೊತ್ತಾ? ನಿಮ್ ರಾಶ್ಯಾಧಿಪತಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ಆ ವಿಷಯದಲ್ಲಿ ತೊಂದರೆ ಕೊಡಲ್ಲ ಅವನು. ಯಾಕಂತಂದ್ರೆ ಪ್ರಬಲನಾಗಿದ್ದಾನಲ್ಲ. ಈಗ ಬೇರೆ ಮನೆಯಾಗಿ ಅಷ್ಟಮದಲ್ಲಿ ಇದ್ದಿದ್ರೆ ಬಹುಶಃ ಪೂಜೆ ಪುನಸ್ಕಾರ ಮಾಡಕ್ಕೂ ನಂಗೆ ಮನ್ಸಿಲ್ಲ ಅಂತ ಬಿಟ್ಬಿಡ್ತಿದ್ರು ನಾವು. ಬಟ್ ಅವನು ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಮನೆಯಲ್ಲಿ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ದಾನ ಕೊಡೋದು, ಅಥವಾ ಶ್ಲೋಕಗಳು ಹೇಳ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ದೀರಾ. ಆದ್ರೂ ಮನೆಯಲ್ಲಿ ಯಾಕೋ ನೆಮ್ಮದಿಲ್ಲ. ಮತ್ತೆ ದುಡ್ಡಿನ ವಿಷಯದಲ್ಲಿ ಬರ್ಬೇಕಾಗಿರೋ ದುಡ್ಡು, ನೀವು ಕಷ್ಟಪಟ್ಟು ಕೆಲಸ ಮಾಡಿರ್ತೀರಾ, ಆ ದುಡ್ಡು ಬರ್ತಾ ಇಲ್ಲ, ಸ್ಟಕ್ ಆಗ್ತಾ ಇದೆ. ಈ ತರ ಕೆಲವು ಸಮಸ್ಯೆಗಳಾಗ್ತಾ ಇದೆ. ಏನ್ ಮಾಡ್ಬೇಕು? ಎರಡನೇ ಮನೆ ಅಧಿಪತಿಗೆ ಪರಿಹಾರ ಮಾಡ್ಬೇಕು ನೀವು, ಗುರುವಿಗಲ್ಲ. ಎರಡನೇ ಮನೆ ಅಧಿಪತಿ ನಿಮ್ಗೆ ಶನಿ ಗ್ರಹ ಆಗಿರ್ತಾನೆ. ಹಾಗಾಗಿ ಶನಿವಾರ ಎಳ್ಳು ದಾನ ಕೊಡಿ. ಇದರಿಂದ ಮನೆಯಲ್ಲಿ ಸ್ವಲ್ಪ ದುಃಖ ಕಮ್ಮಿ ಆಗತ್ತೆ, ಹಣಕಾಸಿನ ಸಮಸ್ಯೆ ಕೂಡ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಇನ್ನು ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಅದೇ ಕೆಲಸ ಎಲ್ಲ ತುಂಬಾ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ, ದುಡ್ಡು ಬರೋದು ಸ್ವಲ್ಪ ಸ್ಲೋ ಆಗ್ತದೆ. ಸೇಮ್ ಪರಿಹಾರ, ಶನಿವಾರ ಎಳ್ಳು ದಾನ ಕೊಡಿ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಈ ವಾರ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಯಾಕಂದ್ರೆ 6ನೇ ಮನೆಯಲ್ಲಿ ಯೋಗಕಾರಕ ಮಂಗಳ ಗ್ರಹ ಸ್ಥಿತನಾಗಿದ್ದಾನೆ. ಮಂಗಳ 6ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಗೆ ಕೊಟ್ಟಿರೋ ಕೆಲಸಗಳನ್ನ ತುಂಬಾ ಚೆನ್ನಾಗಿ ಮಾಡ್ತೀರಾ, ಇನ್ ಟೈಮ್ ಅಲ್ಲಿ ಮುಗಿಸ್ತೀರಾ. ಹಾಗಾಗಿ ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಗೆ ಉತ್ತಮ ಗೌರವ, ಪ್ರಶಂಸೆ, ಮರ್ಯಾದೆ ಎಲ್ಲವೂ ಕೂಡ ಇರುತ್ತೆ. ಇನ್ನು 6ನೇ ಮನೆ ಅಧಿಪತಿ ಶುಕ್ರ ಗ್ರಹ ಭಾಗ್ಯದಲ್ಲಿ ಸ್ಥಿತನಾಗಿರೋದ್ರಿಂದ ಉದ್ಯೋಗದಲ್ಲಿ ನಿಮ್ಗೆ ಅನುಕೂಲಗಳೇ ಆಗುತ್ತೆ. ಪ್ರಮೋಷನ್, ಮುಂದಿನ ದಿನಗಳಲ್ಲಿ ಪ್ರಮೋಷನ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ದಶಮಾಧಿಪತಿಯಾದಂತಹ ಬುಧ ರವಿ ಜೊತೆ 7ನೇ ಮನೇಲಿ ಕುತ್ಕೊಂಡಿದ್ದಾನೆ. ಬುಧಾದಿತ್ಯ ಯೋಗವಾಗಿದೆ. ಹಾಗಾಗಿ ನಿಮ್ಗೆ ಉದ್ಯೋಗದಲ್ಲಿ ಚೆನ್ನಾಗಿದೆ. ಬಟ್ ಓನರ್ ಬಿಸ್ನೆಸ್ ಮಾಡೋರಿಗೆ ಪಾರ್ಟ್ನರ್ಶಿಪ್ ಅಲ್ಲಿ ಏನಾದ್ರು ಬಿಸ್ನೆಸ್ ಮಾಡ್ತಿದ್ರೆ, ಪಾಲುದಾರಿಕೆಯಲ್ಲಿ, ಅವ್ರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಸಪ್ತಮದಲ್ಲಿ ಬುಧಾದಿತ್ಯ ಯೋಗ ಇದೆ. ಹಾಗಾಗಿ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಲಾಭಾಧಿಪತಿ ಶುಕ್ರ ಭಾಗ್ಯದಲ್ಲಿರೋದ್ರಿಂದ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಈ ವಾರದಲ್ಲಿ ಖರ್ಚುಗಳು ಆಗ್ತಾ ಇರುತ್ತೆ ತುಂಬಾ. 2ನೇ ಮನೆ ಮೇಲೆ ಗುರುದೃಷ್ಟಿ ಇದೆ. 2ನೇ ಮನೆ ಅವನ ನೀಚ ಸ್ಥಾನ ಆಗಿರೋದ್ರಿಂದ, ನೀಚ ಸ್ಥಾನದ ಮೇಲೆ ಗುರುದೃಷ್ಟಿ ಇರೋದ್ರಿಂದ ಮನೆಯಲ್ಲಿ ಸಡನ್ ಆಗಿ ಖರ್ಚುಗಳಾಗತ್ತೆ. ಹಾಗಾಗಿ ಆದಷ್ಟು ಬೇರೆ ನಿಮ್ಮ ಖರ್ಚುಗಳನ್ನ ಕಮ್ಮಿ ಮಾಡ್ಕೊಳ್ಳಿ. ಯಾಕಂದ್ರೆ ಸಡನ್ ಆಗಿ ಬರೋ ಖರ್ಚುಗಳನ್ನ ನಿಭಾಯಿಸೋದಕ್ಕೆ ನಿಮ್ಗೆ ಅನುಕೂಲ ಆಗ್ಬೇಕಲ್ವಾ. ಹಾಗೆ ವಾಕ್ಸ್ಥಾನ ಅದು ಕೂಡ ಗುರುವಿನ ನೀಚ ಸ್ಥಾನ ಆಗಿದೆ. ಮಾತಿನಿಂದ ಸ್ವಲ್ಪ ಸಮಸ್ಯೆ ಆಗ್ಬೋದು. ಹೆಚ್ಚು ಮಾತಾಡಬೇಡಿ, ಅನವಶ್ಯಕವಾದ ಮಾತು ಬೇಡ. ಎಷ್ಟು ಬೇಕೋ ಅಷ್ಟು ಮಾತಾಡಿ. ಕುಟುಂಬದ ವಿಚಾರ ಅಂತ ಬಂದಾಗ ಕುಟುಂಬದಲ್ಲಿ ಜಾಸ್ತಿ ಮಾತಾಡೋ ಕೂತ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಹಂಗಂತ ಮಾತಾಡಬಾರ್ದಂತಲ್ಲ. ಪರಿಸ್ಥಿತಿ ನೋಡಿ, ಎಲ್ರು ಒಳ್ಳೆ ಮನಸ್ಥಿತಿಲಿ ಇದ್ದಾರೆ, ಎಲ್ರು ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂದ್ರೆ ಓಕೆ. ಯಾರಿಗೋ ಒಬ್ಬರಿಗೆ ಅಲ್ಲಿ ಕೋಪ ಬರ್ತಾ ಇದೆ, ಏನೋ ಒಂದು ವಿಷಯಕ್ಕೆ, ಏನೋ ಹಳೆ ವಿಚಾರಗಳು, ಏನೋ ಬೇಸರ ವಿಚಾರಗಳು ಏನೋ ಬರ್ತಾ ಇದೆ ಅಂದ್ರೆ ಇಮ್ಮಿಡಿಯೇಟ್ ಆ ಪ್ಲೇಸ್ ಬಿಟ್ಟು ಸ್ವಲ್ಪ ಬೇರೆ ಕಡೆ ಹೋಗಿ ಕೂತ್ಕೊಳ್ಳಿ. ಇಲ್ಲ ನೀವು ಮಾತನ್ನ ಸ್ಟಾಪ್ ಮಾಡ್ಬಿಡಿ ಅಷ್ಟೇ, ಬೇರೆ ಏನಿಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಪಂಚಮಾಧಿಪತಿ 6ನೇ ಮನೇಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಏನು ಪ್ರಾಬ್ಲಮ್ ಏನಿಲ್ಲ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ತುಂಬಾನೇ ಚೆನ್ನಾಗಿದೆ. ನಿಮ್ಮನ್ನ ನೀವು ಹೆಚ್ಚು ಗುರುತಿಸ್ಕೊಳ್ಳುವಂತಹ ಒಂದು ಟೈಮ್ ಇದು. ಯಾಕಂದ್ರೆ ರಾಷ್ಟ್ರಾಧಿಪತಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಮನೇಲಿ ಏನ್ ಸಮಸ್ಯೆ ಬೇಕಾದ್ರೂ ಇರ್ಲಿ, ಕುಟುಂಬದಲ್ಲಿ ಏನಾದ್ರೂ ಆಗಿರ್ಲಿ, ಏನ್ ಪ್ರಾಬ್ಲಮ್ಗಳು ಇರ್ಲಿ ಬೇಕಾದ್ರೆ, ಆದ್ರೆ ಹೊರಗಡೆ ಪ್ರಪಂಚದಲ್ಲಿ ತುಂಬಾ ಒಳ್ಳೆ ಹೆಸರು ಮಾಡೋ ಟೈಮ್ ಇದು ಧನಸ್ಸು ರಾಶಿಯವರಿಗೆ. ಅಯ್ಯೋ ಗುರುಬಲ ಇಲ್ಲ ಅಂತಂದ್ರೆ ಯಾವ್ದ್ರಲ್ಲೂ ಒಳ್ಳೇದಾಗಲ್ಲ ಅನ್ಕೊಂಡ್ಬಿಡ್ತಾರೆ ಎಲ್ಲರೂ. ಗುರು ಹೇಗಿದ್ದಾನೆ? ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಬಲ ಇಲ್ದಿದ್ರೇನು ಅವ್ನು ಎಲ್ಲೋ ಒಂದ್ ಕಡೆ, ಅಂದ್ರೆ ನೀವು ಬೆಳೆಬೇಕಾಗಿರೋ ಬೇರೆ ಪ್ರದೇಶ, ಅಂದ್ರೆ ಈ ಹೊರಗಡೆ ಪ್ರಪಂಚದಲ್ಲಿ ನಿಮ್ಮನ್ನ ನೀವು ಜಾಸ್ತಿ
ಗುರುತಿಸ್ಕೊಳ್ತೀರಾ. ಕುಟುಂಬದಲ್ಲಿ ಇದ್ದೇ ಇರುತ್ತೆ ಕಿರಿಕಿರಿಗಳು, ಅದೇ ಗುರುಬಲ ಇಲ್ಲದೆ ಇರೋದ್ರಿಂದ ಅದಾಗುತ್ತೆ. ಅದಕ್ಕೆ ಅದ್ರ ಕಡೆ ಜಾಸ್ತಿ ಗಮನವನ್ನ ಕೊಡಿ. ಉಳಿದಂತೆ ಎಲ್ಲ ಚೆನ್ನಾಗಿದೆ. ಶನಿವಾರ ತಪ್ಪದೆ ಎಳ್ಳು ಅಥವಾ ಎಳ್ಳೆಣ್ಣೆಯನ್ನ ದೇವಸ್ಥಾನಕ್ಕೆ ಕೊಡಿ. ಮಕರ ರಾಶಿ. ಮಕರ ರಾಶಿಯವರಿಗೆ ತುಂಬಾ ಒಳ್ಳೆ ಟೈಮ್. ಆದ್ರೆ ಕೆಲಸದ ವಿಷಯದಲ್ಲಿ ಸ್ವಲ್ಪ ನಿಧಾನ ಆಗತ್ತೆ ಈ ವಾರದಲ್ಲಿ. ಅಂದ್ರೆ ಇವಾಗ ನಿಮ್ದು ಕೆಲವು ಪರ್ಸನಲ್ ಕೆಲಸಗಳು, ಉದ್ಯೋಗ ಅನ್ನೋದಕ್ಕಿಂತ, ಜಾಬ್ ಅನ್ನೋದಕ್ಕಿಂತ ನಿಮ್ದು ಬೇರೆ ಬೇರೆ ಕೆಲವು ಕೆಲಸಗಳಿದೆ ಅನ್ಕೊಳ್ಳಿ. ಇವಾಗ ಪ್ರಾಪರ್ಟಿ ವಿಚಾರದಲ್ಲಿ ಏನೋ ಸಮಸ್ಯೆ ಇದೆ, ಸರಿ ಮಾಡ್ಕೋಬೇಕು, ಅದ್ರದ್ದು ಓಡಾಟ ಇದೆ. ಅಥವಾ ಏನೋ ಮಾತುಕತೆಗಳಿದೆ, ಆ ಮಾತುಕತೆಗಳು ಸರಿ ಹೋಗ್ಲಿಲ್ಲ, ಈ ಆಸ್ತಿ ವಿಚಾರದ ಕೆಲಸಗಳು ಸರಿ ಹೋಗ್ಲಿಲ್ಲ, ನಿಮ್ಮ ವೈಯಕ್ತಿಕ ಕೆಲಸಗಳೇನೋ ಯಾವುದೋ ಒಂದು ಹೊಸದಾಗಿ ಏನೋ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡ್ರಿ, ಅದಾಗ್ಲಿಲ್ಲ, ಎಲ್ಲ ವಿಘ್ನಗಳಾಗ್ತಾ ಇದೆ. ಯಾಕೆ ವಿಘ್ನಗಳಾಗ್ತಾ ಇದೆ? ಸ್ಟಾರ್ಟ್ ಆಗ್ತಾ ಇಲ್ಲ, ಕೆಲಸಗಳು ಸ್ಟಾರ್ಟ್ ಆಗಲ್ಲ. ಇದು ನಿಮ್ಮ ವೈಯಕ್ತಿಕ ಕೆಲಸಗಳಿಗೆ ಸಂಬಂಧಪಟ್ಟಿದ್ದು, ಉದ್ಯೋಗಕ್ಕಲ್ಲ. ಯಾಕೆ ಸ್ಟಾರ್ಟ್ ಆಗ್ತಿಲ್ಲ ಅಂದ್ರೆ ದಶಮಾಧಿಪತಿ ಶುಕ್ರ ಅಷ್ಟಮದಲ್ಲಿ. ಸ್ಟಾರ್ಟ್ ಮಾಡ್ಬೇಕಾದ್ರೇನೆ ನೀವು ತುಂಬಾ ಕಷ್ಟಪಟ್ಟು ತುಂಬಾ ಒಂದು ಅಯ್ಯಯ್ಯೋ ಹೆಂಗಪ್ಪ ಮಾಡೋದಂತ ಎಲ್ಲ ಹೊಂದಿಸ್ಕೊಂಡು ಏನೋ ಮಾಡಿ ಸ್ಟಾರ್ಟ್ ಮಾಡ್ತೀರಾ. ಆದ್ರೂ ಸ್ಟಾರ್ಟಿಂಗ್ ಅಲ್ಲಿ ವಿಘ್ನಗಳು ಬಂದು ಅದು ಅರ್ಧಕ್ಕೆ ನಿಂತೋಗ್ಬಿಡುತ್ತೆ, ಶುರುನೇ ಆಗಲ್ಲ. ಈ ತರ ಆಗುತ್ತೆ. ಕಾರಣ ಏನಂದ್ರೆ ಆ ಶುಕ್ರನೊಟ್ಟಿಗಿರುವ ಕೇತು ಗ್ರಹ. ಕೇತು ಅಂದ್ರೇನೆ ವಿಘ್ನಗಳನ್ನ ಕೊಡುವಂತವನು. ಅದಕ್ಕೆ ನೀವು ಯಾವುದೇ ಒಂದು ಕೆಲಸ ಶುರು ಮಾಡಕ್ ಮುಂಚೆ ವಿಘ್ನೇಶ್ವರನನ್ನ ಪೂಜೆ ಮಾಡಿ ಗಣಪತಿ ಅಷ್ಟೋತ್ತರವನ್ನ ಅಥವಾ ಗಣಪತಿ ಮಂತ್ರವನ್ನ, ಸಂಕಷ್ಟಹರ ಗಣಪತಿ ಮಂತ್ರವನ್ನ ಹೇಳ್ಕೊಂಡು ಆಮೇಲೆ ಶುರು ಮಾಡಿ. ಹಂಗ್ ಮಾಡಿದ್ರೆ ಶುರು ಆಗ್ಬಿಡುತ್ತೆ, ಕಂಪ್ಲೀಟ್ ಆಗ್ಬಿಡುತ್ತೆ ಅಂತ ಕೂಡ ಹೇಳಕ್ ಆಗಲ್ಲ. ಯಾಕಂದ್ರೆ ದಶಮಾಧಿಪತಿ ಅಷ್ಟಮದಲ್ಲಿ ಏನೋ ತಕ್ಕ ಮಟ್ಟಿಗೆ ಒಂಚೂರು ಮೂವ್ ಮಾಡ್ಬೋದು ನೀವು. ಇದನ್ನ ಹೇಳ್ತಾ ಇರ್ಬೇಕಾಗತ್ತೆ ಡೈಲಿ. ಇದು ಒಂದ್ ಕಡೆ. ಇನ್ನು ಉದ್ಯೋಗ ಅಂತ ಬಂದ್ರೆ, ನೀವು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ, ಪ್ರೈವೇಟ್ ಜಾಬ್ ಅಲ್ಲಿ ಇದ್ದೀರಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಆದ್ರೆ ವರ್ಕ್ ಪ್ರೆಷರ್ ಇರುತ್ತೆ. ಅಷ್ಟಮಾಧಿಪತಿ ಇರೋದ್ರಿಂದ ಕಷ್ಟಪಟ್ಟು ಕೆಲಸ ಮಾಡ್ಬೇಕು. ಕೆಲಸ ಇದೆ ಆದ್ರೆ ಜಾಸ್ತಿ ಜವಾಬ್ದಾರಿ ಇದೆ, ಎಲ್ಲ ನಿಭಾಯಿಸ್ಬೇಕು, ತುಂಬಾ ಕಷ್ಟ. ಈ ಟೈಮ್ ಒಳಗೆ ಕೆಲಸ ಆಗ್ಬೇಕು, ಈ ತರದ್ದೆಲ್ಲ ಸ್ವಲ್ಪ ಇರುತ್ತೆ. ಅಂದ್ರೆ ನೀವು ಖುಷಿಯಾಗಿ ನಿಮ್ ಕೆಲಸ ಮಾಡಕ್ಕಾಗಲ್ಲ, ತುಂಬಾ ಟೆನ್ಷನ್ ತಗೊಂಡೇ ಕೆಲಸ ಮಾಡ್ತಾರ, ಹಂಗೆ ಇರುತ್ತೆ. ಬಟ್ ಕೆಲಸ ಹೋಗೋದು ಆ ತರದ್ದೆಲ್ಲ ಏನಿಲ್ಲ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗು ಸೇಮ್ ಇದೇ ತರ, ಜಾಸ್ತಿ ಜವಾಬ್ದಾರಿ, ಜಾಸ್ತಿ ಕೆಲಸ ಇದೆಲ್ಲ ಇರುತ್ತೆ. ಇನ್ನು ಹಣಕಾಸಿನ ವಿಚಾರ ಅಂತ ಬಂದಾಗ ಚೆನ್ನಾಗಿದೆ. ಯಾಕಂದ್ರೆ ಧನಾಧಿಪತಿ ಗುರುವಿನ ಮನೇಲಿದ್ದಾನೆ. ಗುರು ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಮತ್ತು ನಿಮ್ಮ ರಾಶಿಯಾಧಿಪತಿ ಮೇಲೆ ಇದೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರುವಂತವ್ರಿಗೆ ಉದ್ಯೋಗದಲ್ಲಿ ಲಾಭ, ಅಭಿವೃದ್ಧಿ ತುಂಬಾ ಚೆನ್ನಾಗಿದೆ. ಪಾಲುದಾರಿಕೆಯಲ್ಲಿ ಉದ್ಯೋಗವನ್ನ ಮಾಡ್ತಾ ಇರೋರಿಗೆ ಇನ್ನೂ ಹೆಚ್ಚು ಲಾಭ ಸಿಗುತ್ತೆ ಅಂತ ಹೇಳ್ಬೋದು. ಚತುರ್ಥಾಧಿಪತಿ ಪಂಚಮದಲ್ಲಿ ಕುತ್ಕೊಂಡು ಲಾಭ ಸ್ಥಾನವನ್ನ ನೋಡ್ತಾ ಇದ್ದಾನೆ. ಹಾಗಾಗಿ ಮೆಂಟಲಿ ಏನು ಡಿಸ್ಟರ್ಬೆನ್ಸ್ ಅಂತ ಏನಿಲ್ಲ, ಸ್ವಲ್ಪ ಆರಾಮಾಗೇ ಇರ್ತೀರ. ಯಾಕಂದ್ರೆ ಚತುರ್ಥಾಧಿಪತಿ ಶುಕ್ರನ್ ಮನೇಲಿ ಇರೋದ್ರಿಂದ ಕೆಲವು ಕೆಲಸಗಳು ಸಕ್ಸಸ್ ಆಗ್ಲಿಲ್ಲ ಅಂದ್ರೂ ಕೂಡ ಆಗ್ಲಿ ಬಿಡು, ನಿಧಾನವಾಗ್ಲಿ ಏನೋ ಆಗತ್ತೆ ಅನ್ನೋ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ಸಮಾಧಾನ, ನೆಮ್ಮದಿ ಇರುತ್ತೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಪಂಚಮದಲ್ಲಿ ಮಂಗಳ ಗ್ರಹ ಕುತ್ಕೊಂಡು ಲಾಭಾಧಿಪತಿಯಾಗಿ ಪಂಚಮದಲ್ಲಿ ಕುತ್ಕೊಂಡು ಲಾಭಸ್ಥಾನ ನೋಡ್ತಾ ಇದ್ದಾನೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಕೃಷಿಗೆ ಸಂಬಂಧಪಟ್ಟಂತಹ ವೃತ್ತಿಯನ್ನ ಮಾಡುವಂತವ್ರಿಗೆ ಮತ್ತೆ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಭೂಮಿ ಪುತ್ರ ಮಂಗಳ ಗ್ರಹ 5ನೇ ಮನೇಲಿ ಕುತ್ಕೊಂಡಿದ್ದಾನೆ. ಲಾಭಾಧಿಪತಿಯಾಗಿ ಲಾಭಸ್ಥಾನವನ್ನೇ ನೋಡ್ತಾ ಇರೋದ್ರಿಂದ ಈ ರಿಯಲ್ ಎಸ್ಟೇಟ್ ಅಂದ್ರೆ ಅದು ಭೂಮಿಗೆ ಸಂಬಂಧಪಟ್ಟಿದ ಕೆಲಸ, ಮಣ್ಣು ಅಂತ ಹೇಳ್ತೀವಿ. ಭೂಮಿ ಪುತ್ರ ಮಂಗಳ ಅದಕ್ಕೆ ಸಂಬಂಧಪಟ್ಟ. ಮತ್ತೆ ಇವಾಗ ಕೃಷಿ ಅಂದ್ರೂ ಕೂಡ ಅದು ಕೂಡ ಭೂಮಿಗೆ ಸಂಬಂಧಪಟ್ಟಂತ ಕೆಲಸ ಆಗಿರೋದ್ರಿಂದ ಈ 2 ತರದ ವೃತ್ತಿಯಲ್ಲಿರೋದವ್ರಿಗೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ನಿಮ್ಮ ರಾಷ್ಟ್ರಾಧಿಪತಿ ತೃತೀಯ ಭಾವದಲ್ಲಿರೋದ್ರಿಂದ ನಿಮ್ಮ ಒಂದು ಮನಸ್ಸಿನ ಬದಲಾವಣೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಈಗ ಈ 7.5 ಬಿಟ್ಟ ಮೇಲೆ ಮಕರ ರಾಶಿಯವರು ತುಂಬಾ ಚೇಂಜ್ ಆಗಿದ್ದಾರೆ. ಮೆಂಟಲಿ ತುಂಬಾ ಚೇಂಜ್ ಆಗಿದ್ದಾರೆ. ಏನಂದ್ರೆ ನಾನು ಹೇಗಿರ್ಬೇಕು, ಹೇಗ್ ನಡ್ಕೋಬೇಕು, ಸಮಾಜದಲ್ಲಿ ಹೇಗ್ ವರ್ತಿಸ್ಬೇಕು, ಮತ್ತೆ ಒಂದು ಧೈರ್ಯ, ಸೂಕ್ಷ್ಮ ವಿಚಾರಗಳು ಅರ್ಥ ಆಗ್ತದೆ. ಈ ಮೊದಲು ಸೂಕ್ಷ್ಮ ವಿಚಾರಗಳು ಅರ್ಥ ಆಗ್ತಿರ್ಲಿಲ್ಲ, ತುಂಬಾ ಜನನ ನಂಬಿ ಮೋಸ ಹೋಗಿದ್ದೀರಾ, ಇದೆಲ್ಲ ಆಗಿದೆ ಈ 7.5 ವರ್ಷದಲ್ಲಿ. ಈಗ ತುಂಬಾ ಸೂಕ್ಷ್ಮ ವಿಚಾರಗಳನ್ನ ಅರ್ಥ ಮಾಡ್ಕೊಂಡು ಮುಂದಿನ ಹೆಜ್ಜೆಯನ್ನ ನೀವು ಇಡ್ತಾ ಇದ್ದೀರಾ. ಹಾಗಾಗಿ ಶನಿಗ್ರಹ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ. ಏನು ತೊಂದರೆ ಇಲ್ಲ. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆ ತರದ ಏನು ಇಲ್ಲ. ಹಣಕಾಸಿನ ವಿಷಯದಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಕುಟುಂಬದಲ್ಲೂ ಕೂಡ ಸಮಾಧಾನ, ನೆಮ್ಮದಿ ಇದೆ. ಯಾಕಂದ್ರೆ ನಿಮ್ಗೆ ಕುಟುಂಬ ಭಾವಾಧಿಪತಿ ಕೂಡ ಶನಿನೇ. ಈ ಶನಿನ ಗುರು ನೋಡ್ತಾ ಇದ್ದಾನೆ ಅಂದ್ರೆ ಸಂಬಂಧಗಳನ್ನ ಒಂದ್ ಮಾಡ್ತಾನವನು. ಅಂದ್ರೆ ಕೆಲವರೆಲ್ಲ ದೂರ ಆಗಿದ್ರು, ಮುನ್ಸ್ಕೊಂಡಿದ್ರು, ಜಗಳ ಮಾಡ್ಕೊಂಡಿದ್ರು, ಮತ್ತೆ ಎಲ್ಲ
ಸಂಬಂಧಗಳು ಸರಿ ಮಾಡ್ಕೊಳ್ಳೋದು, ಈ ತರ ಎಲ್ಲ ಇರೋದ್ರಿಂದ ಮಕರ ರಾಶಿಯವರಿಗೆ ಚೆನ್ನಾಗಿದೆ. ಶುಕ್ರನಿಗೆ ಪರಿಹಾರ ಮಾಡ್ಕೊಳ್ಳಿ. ಏನ್ ಮಾಡ್ಬೇಕು ಅಂತಂದ್ರೆ ಈ ವಾರದಲ್ಲಿ ಪ್ರತಿದಿನ ಒಂದ್ ಹಿಡಿ ಒಣ ಅವರೆಕಾಳು ತೆಗೆದಿಡ್ತಾ ಇರಿ. ಒಂದು ಮುಂದಿನ ವಾರ ಶುಕ್ರವಾರ ಅದನ್ನ ದೇವಸ್ಥಾನಕ್ಕೆ ಕೊಡಿ, ದೇವಿ ದೇವಸ್ಥಾನಕ್ಕೆ ಕೊಡಿ. ಇಲ್ಲಾಂದ್ರೆ ಯಾರಾದ್ರೂ ತುಂಬಾ ಅವಶ್ಯಕತೆ ಇರೋರು, ತುಂಬಾ ಬಡವರು, ಅದನ್ನ ವೇಸ್ಟ್ ಮಾಡೋಂಥವ್ರಿಗೆಲ್ಲ ಪಾಪ ಅವ್ರಿಗೆ ಏನೋ ಒಂದು ಅನುಕೂಲ ಆಗುತ್ತೆ ಕೊಟ್ರ ಅನ್ನೋಂಥವ್ರಿಗೆ ನೀವು ಕೊಡಿ. ದೇವಿ ಹೆಸರು ಹೇಳಿ, ಯಾವುದು ಲಕ್ಷ್ಮಿ ದೇವಿಗೆ ಅರ್ಪಣೆ ಆಗ್ಲಿ ಅಂತ ಕೇಳ್ಕೊಂಡು, ಅಥವಾ ದುರ್ಗಾ ದೇವಿಗೆ ಅರ್ಪಣೆ ಆಗ್ಲಿ ಅಂತ ಮನಸ್ಸಿನಲ್ಲಿ ಅನ್ಕೊಂಡು ಅವ್ರಿಗೆ ಕೊಟ್ಬಿಡಿ, ಒಳ್ಳೇದಾಗತ್ತೆ. ಈ ಒಂದು ಪರಿಹಾರ ಮಾಡಿ. ಕುಂಭರಾಶಿ, ಕುಂಭರಾಶಿಯವರಿಗೆ ಮೇನ್ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಮೆಂಟಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ನಿಮ್ಗೆ. ಯಾಕಂದ್ರೆ ಇಲ್ಲಿ ಶನಿ ಮೇಲೆ ಗುರು ದೃಷ್ಟಿ ಇದೆ. ಒಂದು ತರಕ್ಕೆ ಶುಭನೇ, ಆದ್ರೆ ಅದು 6ನೇ ಮನೆ, ಋಣಸ್ಥಾನ. ಭಯ ಶುರುವಾಗುತ್ತೆ. 6ನೇ ಮನೆ ಅಂತಂದ್ರೆ ಋಣಸ್ಥಾನ, ಸಾಲಸ್ಥಾನ. ಏನೋ ಒಂದು ಬಿಸ್ನೆಸ್ ಅಲ್ಲಿ ಇದ್ದೀರಾ ಅನ್ಕೊಳ್ಳಿ, ಸ್ವಂತ ಬಿಸ್ನೆಸ್ ಮಾಡೋರ್ಗಂತೂ ತುಂಬಾನೇ ಭಯ ಶುರುವಾಗುತ್ತೆ. ಯಾಕಂದ್ರೆ ಎಲ್ಲಿ ನನಗೆ ಲಾಸ್ ಆಗ್ಬಿಡುತ್ತೋ, ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗ್ಬಿಡುತ್ತೋ, ಆ ತರದೊಂದು ಭಯ. ಕೆಲವೊಂದ್ಸಲ ಫೈನಾನ್ಷಿಯಲಿ ಸ್ವಲ್ಪ ಲಾಸ್ ಕೂಡ ಆಗ್ತಾ ಇರುತ್ತೆ. ಈ ವಾರ ಕೂಡ ನಿಮ್ಗೆ ದುಡ್ಡು ಬರ್ಬೇಕಾಗಿರೋಷ್ಟು ಬರಲ್ಲ. ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಲಾಭ ಬಂತು, ಆದ್ರೆ ಏನೋ ಸಾಧಾರಣ, ಅಂದ್ರೆ ಸ್ಲೋ ಆಗ್ತಾ ಇದೆಲ್ಲ, ನನಗೆ ಬರ್ತಾ ಇರೋ ಇನ್ಕಮ್ ತುಂಬಾ ಕಮ್ಮಿ ಆಗ್ತಾ ಇದೆಲ್ಲ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ. ಅದಕ್ಕೆ ನಿಮ್ಗೆ ಫ್ಯೂಚರ್ ಬಗ್ಗೆ ಭಯ ಆಗುತ್ತೆ. ನೋಡಿ, ಗುರುಬಲ ಇಲ್ಲದಿದ್ದಾಗ ಸಹಜವಾಗಿ ನಿಮ್ಗೆ ಧನ ಅಂತ ಬಂದಾಗ, ಹಣಕಾಸಿನ ವಿಚಾರ ಅಂತ ಬಂದಾಗ ಸ್ಲೋ ಆಗೇ ಆಗುತ್ತೆ. ಆದ್ರೆ ಈಗ ನೋಡಿ, ಗುರುಬಲ ಇಲ್ಲ ಅನ್ನೋದು 1 ವರ್ಷ, ಆಮೇಲೆ ಮತ್ತೆ ಗುರುಬಲ ಬಂದೇ ಬರುತ್ತೆ, ಮತ್ತೆ ದುಡ್ಡು ಬರುತ್ತೆ. ಇಲ್ಲ ಏನಾಗುತ್ತೆ, ಗುರುಬಲ ಇಲ್ಲದಿದ್ದಾಗ ದುಡ್ಡು, ಅದರಲ್ಲೂ ಗುರು 6ನೇ ಮನೆಗೆ ಬಂದಾಗ, ಅಂದ್ರೆ 6ನೇ ಮನೆ ಅಂದ್ರೆ ಋಣಸ್ಥಾನ. ಕೆಲವರು ಸಾಲ ಮಾಡ್ಕೋತಾರೆ, ಲೋನ್ ಮಾಡ್ಕೋತಾರೆ. ನೀವು ಲೋನ್ ಮಾಡ್ಲೇಬೇಕು. ಯಾಕಂದ್ರೆ 6ನೇ ಮನೆಗೆ ಗುರು ಬಂದಿದ್ದಾನೆ ಅಂದ್ರೆ ನೀವು ಯಾವ್ದೋ ಒಂದು ಸಾಲ ಇಟ್ಕೊಂಡೇ ಇರ್ತೀರಾ. ಅದು ಕಮ್ಮಿ ಮಟ್ಟದ್ದಾಗಿರ್ಬಹುದು, ದೊಡ್ಡ ಮಟ್ಟದ್ದಾಗಿರ್ಬಹುದು. ಇಲ್ಲ ಮನೆ ಕಟ್ಟಕ್ ಶುರು ಮಾಡ್ತೀರಾ, ಲೋನ್ ಮಾಡ್ಕೋತೀರಾ. ಇಲ್ಲ ವಾಹನ ತಗೋತೀರಾ, ಲೋನ್ ಮಾಡ್ಕೋತೀರಾ. ಇಲ್ಲ ಯಾರ ಹತ್ರನೋ ಸಾಲ ಮಾಡ್ತೀರಾ, ಸಾಲ ತೀರ್ಸಕ್ಕಲ್ಲ, ಸಾಲ ಹಾಗೆ ಉಳಿದ್ಬಿಡುತ್ತೆ. ಬಟ್ ಕೆಲವ್ರಿಗೆ ಇದೇನಾಗುತ್ತೆ, ಅತಿಯಾದ ಸಾಲಗಳಾಗ್ಬಿಡುತ್ತೆ. ಕೆಲವರು ಬಿಸ್ನೆಸ್ ಅಂತ ಇನ್ವೆಸ್ಟ್ ಮಾಡ್ಬಿಟ್ಟು ಆ ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಗ್ಬಿಟ್ಟು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಡ್ತಾರೆ. ಅದನ್ನ ಡಿಸೈಡ್ ಮಾಡೋದು ನಿಮ್ಮ ಜಾತಕ. ತಿಳ್ಕೊಳ್ಳಿ. ಎಲ್ಲ ನಿಮ್ಗೆ ಈ ಗ್ರಹಗಳದ್ದು ಮೂವ್ಮೆಂಟ್ ಇಂದಾನೆ ಎಲ್ಲಾ ಪ್ರಾಬ್ಲಮ್ ಬಂದ್ಬಿಡತ್ತೆ ಅಂತಲ್ಲ, ಅದು ನಿಮ್ಮ ಪ್ರಾಬ್ಲಮ್ ನ ಜಾಸ್ತಿ ಕಮ್ಮಿ ಮಾಡ್ತಾ ಇರುತ್ತೆ. ಪ್ರಾಬ್ಲಮ್ ಎಲ್ಲಿ ಇರುತ್ತೆ ಅಂದ್ರೆ ನಿಮ್ಮ ಜಾತಕದಲ್ಲೇ ಇರುತ್ತೆ. ಅಂದ್ರೆ ನೀವು ತಗೊಂಡ್ ಬಂದಿರೋದು, ನಿಮ್ಮ ಪಾಪ ಪುಣ್ಯಗಳನ್ನ ತಗೊಂಡ್ ಬಂದಿರ್ತಿರಲ್ಲ, ಅದ್ರ ಪ್ರಕಾರ ನಿಮ್ಮ ದಶಾಭುಕ್ತಿ ಪ್ರಕಾರ ನಿಮ್ ಜೀವನ ನಡೀತಾ ಇರುತ್ತೆ. ಒಳ್ಳೇದ್ ನಡೀತಿದೆ ಅಂದ್ರೆ ಒಳ್ಳೇದನ್ನ ಜಾಸ್ತಿ ಮಾಡೋದು ಈ ಗೋಚಾರ ಫಲ, ಅಥವಾ ಒಳ್ಳೇದನ್ನ ಕಮ್ಮಿ ಮಾಡೋದು ಈ ಗೋಚಾರ ಫಲ. ನಿಮ್ ನೋಡಿ, ದಶಾಭುಕ್ತಿ ಚೆನ್ನಾಗಿದೆ, ಒಳ್ಳೇದಾಗ್ತಿದೆ, ಬಟ್ ಏನೋ ಗುರುಬಲ ಇಲ್ಲ. ಆ ಒಳ್ಳೇದಂತ ಏನಾಗ್ತದೆ ಅದು ಜಾಸ್ತಿ ಆಗ್ತಾ ಇಲ್ಲ, ಅಷ್ಟೇ, ಒಂದ್ ಲೆವೆಲ್ ಅಲ್ಲಿ ಇದೆ. ಇಲ್ಲ ನಿಮ್ಗೆ ದಶಾಭುಕ್ತಿ ಸ್ವಲ್ಪನೂ ಚೆನ್ನಾಗಿಲ್ಲ, ಕೆಟ್ಟ ಟೈಮ್, ನಿಮ್ಗೆ ಗೋಚಾರ ಚೆನ್ನಾಗಿದೆ, ತುಂಬಾ ಕೆಟ್ಟ ಟೈಮಲ್ಲಿ ಏನೋ ಒಂದ್ ದೇವ್ರು ಒಳ್ಳೇದ್ ಮಾಡ್ದ, ನೋಡಿ ಗೋಚಾರ ಫಲ. ಈ ತರ ನೀವ್ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇವಾಗ 6ನೇ ಮನೇಲಿ ಗುರು ಇದ್ದಾನೆ ಅಂದ್ರೆ ನಿಮ್ಗೆ ಬರೋ ಇನ್ಕಮ್ ಸ್ವಲ್ಪ ಕಮ್ಮಿ ಆಗ್ಬೋದು. ಹಂಗಂತ ನೀವು ತುಂಬಾ ಲಾಸ್ ಆಗ್ಬಿಡ್ತೀರಾ ಅಂತಲ್ಲ. ಇನ್ಕಮ್ ಕಮ್ಮಿ ಆಗ್ತಿದೆ ಅಂದ್ರೆ ಸ್ವಲ್ಪ ಹುಷಾರಾಗಿರಿ, ಮುಂದೆ ಒಳ್ಳೇದಾಗತ್ತೆ. ಆದ್ರೆ ಈ ಟೈಮಲ್ಲಿ ನೀವೇನ್ ಮಾಡಬಾರ್ದು ಅಂದ್ರೆ ಹೊಸದಾಗಿ ಬಿಸ್ನೆಸ್ ಮಾಡೋದು, ಇನ್ವೆಸ್ಟ್ ಮಾಡೋದು. ಅಂದ್ರೆ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಬಾರ್ದು. ನೀವು ಮನೆಗೆ, ಅಂದ್ರೆ ಸ್ಥಿರಾಸ್ತಿಗೆ ಇನ್ವೆಸ್ಟ್ ಮಾಡಿ. ನಿಮ್ಮ ಹತ್ರ ಕೈಯಲ್ಲಿ ದುಡ್ಡಿರಲ್ಲ, ಬಟ್ ಆಸ್ತಿ ರೂಪದಲ್ಲಿ ನಿಮ್ಮ ಹಣ ಸೇವಿಂಗ್ಸ್ ಆಗಿರುತ್ತೆ, ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಇದನ್ನ ಯಾರು ತಿಳ್ಕೋಬೇಕು, ಓನ್ ಬಿಸ್ನೆಸ್ ಅಂದ್ರೆ ಓನ್ ಆಗಿ ನೀವು ದುಡ್ಡನ್ನ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡ್ತಿದ್ದೀರಲ್ಲ, ಅವರು ಸ್ವಲ್ಪ ಹುಷಾರಾಗಿರಿ ಅಷ್ಟೇ. ಈಗ ಏನ್ ನಡೀತಿದೆ ಬಿಸ್ನೆಸ್ ಅಷ್ಟರಲ್ಲೇ ಮುಂದುವರಿಸಿ. ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಅಂತ ಈಗ ನೋಡಿ, ಒಂದ್ ಚಿಕ್ಕ ಅಂಗಡಿ ಮಾಡ್ಕೊಂಡಿರ್ತಾರೆ, ಏನೋ ತಕ್ಕ ಮಟ್ಟಿಗೆ ನಡೀತಿದೆ, ಯಾಕೋ ಅಷ್ಟೊಂದು ಲಾಸ್ ಆಗ್ತಾ ಇದೆ, ಅಷ್ಟೊಂದು ಏನ್ ಬಿಸ್ನೆಸ್ ಆಗ್ತಾ ಇಲ್ಲ ನನಗೆ, ದೊಡ್ಡದೊಂದು ಅಂಗಡಿ ಮಾಡ್ತೀನಿ ಅಂತ ಇನ್ನೊಂದಷ್ಟು ಒಂದು 10-15 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು. ಆ ತರದ್ದೆಲ್ಲ ಈ ಟೈಮಲ್ಲಿ ಮಾಡಕ್ ಹೋಗಿ ಅಷ್ಟೇ, ಇನ್ನೇನಿಲ್ಲ. ಭಯ ಆತಂಕ ಬೇಡ. ಆರೋಗ್ಯದ ಕಡೆ ಗಮನ ಕೊಡಿ. 6ನೇ ಮನೆಯಲ್ಲಿ ಗುರುಗ್ರಹ ಇರೋದ್ರಿಂದ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಶುಗರ್ ಇರೋರಿಗೆ ಶುಗರ್ ಜಾಸ್ತಿ ಆಗೋದು, ಕೆಲವ್ರಿಗೆ ಶುಗರ್ ಇಲ್ಲ ಅಂದ್ರೆ ಶುಗರ್ ಬರಬಹುದು. ಸ್ವಲ್ಪ ನೋಡ್ಕೊಳ್ಳಿ, ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ. ಶುಗರ್ಗೆ ಕಾರಕ ಗುರುಗ್ರಹ. ಹಾಗೆ ನೋಡಿ, 4ನೇ ಮನೆಯಲ್ಲಿ ಮಂಗಳ ಗ್ರಹ ಇದ್ದಾನೆ. ತುಂಬಾ ಒಳ್ಳೆ ವಿಚಾರ ಏನಂದ್ರೆ ಕೆಲಸದಲ್ಲಿ ತುಂಬಾ ಚೆನ್ನಾಗಿದೆ ಈ ವಾರ. ನೀವು ಪ್ರೈವೇಟ್ ಜಾಬ್ ಅಲ್ಲಿ ಇದ್ದೀರೋ, ಸರ್ಕಾರಿ ಉದ್ಯೋಗದಲ್ಲಿದ್ದೀರೋ, ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಗೆ ಕೊಟ್ಟಿರೋ ಜವಾಬ್ದಾರಿಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಕರೆಕ್ಟ್ ಇನ್ ಟೈಮಲ್ಲಿ ಮುಗಿಸ್ತೀರಾ. ಒಳ್ಳೆ ನೇಮ, ಒಳ್ಳೆ ಹೆಸರು ಬರುತ್ತೆ. ಯಾಕಂದ್ರೆ ಶನಿನ ಗುರು ನೋಡ್ತಾ ಇದ್ದಾನೆ ಉಚ್ಚ ಕ್ಷೇತ್ರದಲ್ಲಿ ಕುತ್ಕೊಂಡು. ನೇಮ್ ಅಂಡ್ ಫೇಮ್ ಅಂದ್ರೆ ನೇಮ್ ಮುಖ್ಯವಾಗಿ ಉದ್ಯೋಗದಲ್ಲಿ ಒಳ್ಳೆ ಹೆಸರು. ಓ, ಇವ್ರು ಒಳ್ಳೆ ಕೆಲ್ಸಗಾರರಪ್ಪ, ತುಂಬಾ ಬುದ್ಧಿವಂತರು, ಏನೋ ಅಚೀವ್ ಮಾಡಿದ್ರು,
ಸನ್ಮಾನಗಳು ಅಂತೆಲ್ಲ ಹೇಳ್ತೀರಾ, ಅವಾರ್ಡ್ ಸಿಗೋದು, ಈ ತರದ್ದೆಲ್ಲ ನಿಮ್ಗೆ ತುಂಬಾ ಒಳ್ಳೇದಾಗ್ತಾ ಇರುತ್ತೆ. ದುಡ್ಡಿಂದ ಒಂದು ಚಿಂತೆ ಮಾಡ್ತೀರಾ ಬಿಟ್ರೆ ಬೇರೆ ಎಲ್ಲಾ ವಿಷಯದಲ್ಲೂ ತುಂಬಾ ಚೆನ್ನಾಗಿದೆ ಕುಂಭರಾಶಿಯವ್ರಿಗೆ. ಆತಂಕ ಏನ್ ಬೇಡ. 2ನೇ ಮನೆ ಅಧಿಪತಿ ನಿಮ್ಗೆ ಗುರುನೇ, ಹಂಗ್ ನೋಡ್ಕೊಂಡ್ರೆ 2ನೇ ಮನೆ ನೋಡ್ತಾ ಇದ್ದಾನೆ, ತಕ್ಕ ಮಟ್ಟಿಗೆ ದುಡ್ಡು ಬರ್ತಾ ಇರುತ್ತೆ, ಎಕ್ಸ್ಪೆಕ್ಟ್ ಮಾಡ್ದಷ್ಟು ಅನುಕೂಲ ಆಗ್ತಾರಲ್ಲ ಅಷ್ಟೇನೆ. ಇನ್ನು ಪಂಚಮದಲ್ಲಿ ಬುಧಾದಿತ್ಯ ಯೋಗ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ಒಳ್ಳೆ ಟೈಮ್ ಬಂದಿದೆ. ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಆಸಕ್ತಿ ಕೂಡ ಇರುತ್ತೆ. ಗುರು 6ನೇ ಮನೇಲಿದ್ರು ಪಂಚಮಾಧಿಪತಿ ಪಂಚಮದಲ್ಲಿರೋದ್ರಿಂದ ತುಂಬಾ ಒಳ್ಳೆ ಟೈಮ್. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ ಚೆನ್ನಾಗಿದೆ. ಓನ್ ಆಗಿ ಮಾಡೋರಿಗೆ ಸ್ವಲ್ಪ ಅಷ್ಟಕ್ಕಷ್ಟೇ ಅನ್ನೋ ತರ ಇರುತ್ತೆ. ಗುರುವನ್ನ ಹೊರತುಪಡಿಸಿ ಆಲ್ಮೋಸ್ಟ್ ಎಲ್ಲಾ ಗ್ರಹಗಳು ಶುಭ ಫಲನೆ ಕೊಡ್ತಾ ಇದ್ದಾರೆ. ಸಂಗಾತಿಯಿಂದ ನಿಮ್ಗೆ ಅನುಕೂಲ, ಸಂಗಾತಿಯಿಂದ ಸಹಕಾರ. ಆದ್ರೆ ಸಂಗಾತಿಗೆ ಆರೋಗ್ಯದಲ್ಲಿ ತೊಂದರೆ ಬರ್ಬೋದು, ಯಾಕಂದ್ರೆ ಸಪ್ತಮದಲ್ಲಿ ಶುಕ್ರನೊಟ್ಟಿಗೆ ಕೇತು ಗ್ರಹ ಇದ್ದಾನೆ. ಅವ್ರ ಆರೋಗ್ಯದಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು, ಈ ತರದ್ದೇನೋ ಸ್ವಲ್ಪ ಆಗತ್ತೆ. ಸಂಸಾರದಲ್ಲಿ ಏನೋ ಒಂದ್ ಸ್ವಲ್ಪ ಅಯ್ಯೋ ಬಿಡು ಇದೆಲ್ಲ ಯಾರ್ ಕಂಡಿಡಿದ್ರಪ್ಪ ಅನ್ನೋ ತರ ಕೆಲವೊಂದ್ಸಲ ವೈರಾಗ್ಯ ಹುಟ್ಟತ್ತಲ್ವಾ, ಈ ಸಂಸಾರ ಅನ್ನೋದು ಭಾರ ಆ ತರ ಎಲ್ಲ ಅನ್ಸುತ್ತಲ್ಲ, ಹಂಗ ಒಂದೊಂದ್ಸಲ ಅನ್ಸುತ್ತೆ ಅಷ್ಟೇ. ಕೇತು ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ ಹಂಗ ಅನ್ಸುತ್ತೆ ಅಷ್ಟೇ. ಮನಸ್ಸಿನಲ್ಲಿ ಒಂದಿಷ್ಟು ಭಾವನೆಗಳು ಚೇಂಜ್ ಆಗ್ತಾ ಇರುತ್ತೆ, ಏನೋ ಮನಸ್ಥಿತಿನೇ ಸ್ಥಿರವಾಗಿಲ್ವಲ್ಲ. ಆಕ್ಚುಲಿ ಕುಂಭರಾಶಿ ಸ್ಥಿರ ರಾಶಿ, ಆದ್ರೆ ಈಗ ಏನಾಗ್ತಿದೆ ಅಂದ್ರೆ ಕುಂಭರಾಶಿಯವ್ರಿಗೆ ಸ್ಥಿರವಾದ ಆಲೋಚನೆ ಇಲ್ಲ. ಇವತ್ ಚೆನ್ನಾಗಿರ್ತೀರಾ, ನಾಳೆ ನೋಡಿದ್ರೆ ಮೂಡ್ ಅಪ್ಸೆಟ್ ಆಗಿರುತ್ತೆ. ಏನಕ್ಕೆ? ಸಣ್ಣ ಸಣ್ಣ ವಿಚಾರಗಳು, ಸಿಲ್ಲಿ ರೀಸನ್ಗಳನ್ನ ಜಾಸ್ತಿ ಮನಸ್ಸಲ್ಲಿ ಇಟ್ಕೋತೀರಾ. ಅದು ಏನಕ್ಕೆ ಅಂತಂದ್ರೆ, ಇಲ್ಲಿ ಶುಭ ಗ್ರಹ 6ನೇ ಮನೇಲಿ ಇದ್ದಾಗ ಯಾವುದೋ ಒಂದು ರೋಗ ಅಲ್ವಾ, ಮನೋರೋಗ. ನೋಡಿ ಚಂದ್ರನ್ ಮನೇಲಿ ಇದ್ದಾನೆ, ಚಂದ್ರನೇ ನಿಮ್ಗೆ 6ನೇ ಮನೆ ಅಧಿಪತಿ. ಮನಸ್ಸು ಚೆನ್ನಾಗಿ ಇಟ್ಕೊಂಡ್ಬಿಟ್ರೆ ಕುಂಭರಾಶಿಯವರು ಎಲ್ಲದರಲ್ಲೂ ಚೆನ್ನಾಗಿರ್ತಾರೆ. ನಿಮ್ ಮನಸ್ಥಿತಿನ ಸಮ್ ಟೈಮ್ಸ್ ಏನೋ ಒಂದು ನಿಮ್ ಯೋಚನೆಗಳೇ ಒಂಥರ ಬದಲಾಗ್ತಾ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಡೈಲಿ ಓಂ ನಮಃ ಶಿವಾಯ ಜಪ ಮಾಡಿ, ಸ್ಥಿರವಾದ ಆಲೋಚನೆ, ಸ್ಥಿರ ಮನಸ್ಥಿತಿ. ಹನುಮಾನ್ ಚಾಲೀಸವನ್ನ ಡೈಲಿ ಹೇಳ್ಕೊಳ್ಳಿ. ಧೈರ್ಯ, ಯಾವುದೇ ಆತಂಕ ಇಲ್ಲ, ಯಾವುದೇ ಒಂದು ಭಯ ಇಲ್ಲ, ಎಲ್ಲ ಒಳ್ಳೇದಾಗತ್ತೆ ಅನ್ನುವಂತಹ ನಂಬಿಕೆ ಅಷ್ಟೇ. ಇದೆರಡೇ ನಿಮ್ಗೆ, ಇದೆರಡು ಪರಿಹಾರವನ್ನು ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಮೀನರಾಶಿ ತುಂಬಾ ಚೆನ್ನಾಗಿದೆ. ರಾಶಿಯಲ್ಲಿ ಶನಿ ಗ್ರಹ ಇದ್ದಾನೆ, ಬಟ್ ಉಳ್ದಿರೋ ಎಲ್ಲಾ ಗ್ರಹಗಳು ಶುಭ ಫಲ ಕೊಡ್ತಾ ಇದ್ದಾರೆ. ಕೆಲಸ ಕಾರ್ಯಗಳು ಆರಂಭ ಅಂತ ಬಂದಾಗ ಅದ್ಭುತವಾದ ರೀತಿಯಲ್ಲಿ ಆರಂಭ ಆಗುತ್ತೆ. ಹಾಗೆ ಮುನ್ನಡೆಯುವಂತಹ ವಿಚಾರ ಕೂಡ ಹಾಗೆ ಚೆನ್ನಾಗಿರುತ್ತೆ. ಸ್ವಂತ ಉದ್ಯೋಗವನ್ನ ಯಾರ್ಯಾರೆಲ್ಲ ಮಾಡ್ತಾ ಇದ್ದೀರಾ, ನಿಮ್ಗೆ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಇದೆ ಈ ವಾರದಲ್ಲಿ. ದುಡ್ಡು ಕಾಸಿನ ವಿಷಯದಲ್ಲೂ ಕೂಡ ತುಂಬಾ ಅನುಕೂಲ ಆಗುತ್ತೆ. ನಿಮ್ಮ ಮಿತ್ರರಿಂದ ನಿಮ್ಗೆ ತುಂಬಾ ಸಹಾಯ ಆಗತ್ತೆ. ಸಹಾಯ ಮೀನ್ಸ್ ಇವಾಗ ಫೈನಾನ್ಷಿಯಲಿ ಹೆಲ್ಪ್ ಸಿಗ್ಬೋದು, ಅಥವಾ ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ನಿಮ್ಗೆ ಅವರಿಂದ ಒಳ್ಳೆ ಸಲಹೆ ಸಿಗ್ಬೋದು. ಉದ್ಯೋಗ ಇಲ್ಲ ಅನ್ನೋಂಥವ್ರಿಗೆ ಉದ್ಯೋಗ ಸಿಗ್ಬೋದು. ಎಲ್ಲದಕ್ಕೂ ನಿಮ್ಮ ಸ್ನೇಹಿತರಿಂದ, ಅಂದ್ರೆ ಯಾರೋ ಒಬ್ಬರ ಸ್ನೇಹಿತರು ಅಥವಾ ಯಾರೋ ಒಬ್ಬರ ಸಹೋದ್ಯೋಗಿಗಳು ನಿಮ್ಗೆ ತುಂಬಾನೇ ಹೆಲ್ಪ್ ಮಾಡ್ತಾರೆ. ಇದು ಒಂದ್ ಕಡೆ ಆದ್ರೆ, ಧಾರ್ಮಿಕ ಕೆಲಸದ ನಿಮಿತ್ತ ಹತ್ತಿರದ ಪ್ರಯಾಣ ಇರುತ್ತೆ ಈ ವಾರದಲ್ಲಿ. ಮತ್ತೊಂದೇನಪ್ಪಾ ಅಂದ್ರೆ 4ನೇ ಮನೇಲಿ ಬುಧ ಇರೋದ್ರಿಂದ ಪ್ರಾಪರ್ಟಿ ವಿಚಾರದಲ್ಲಿ, ಆಸ್ತಿ ತಗೊಳ್ಳೋವಂಥದ್ದು, ಸೇಲ್ ಮಾಡೋವಂಥದ್ದು, ಇದು ಎರಡೂ ವಿಚಾರಕ್ಕೂ ಒಳ್ಳೆ ಟೈಮ್ ಇದು. ನೀವು ಮಾರಾಟ ಮಾಡಬೇಕು ಅನ್ಕೊಂಡ್ರು ಅಷ್ಟೇ, ತಗೋಬೇಕು ಅನ್ಕೊಂಡ್ರು ತುಂಬಾ ಒಳ್ಳೆ ಟೈಮ್ ಆಗಿದೆ. ಇನ್ನು ಉದ್ಯೋಗದಲ್ಲಿ ಒಂದು ಒಳ್ಳೆ ಬದಲಾವಣೆ, ಸ್ಥಾನ ಬದಲಾವಣೆ ಅಥವಾ ಪ್ರಮೋಷನ್ ಇತ್ಯಾದಿಗಳಿಗೋಸ್ಕರ ನೀವು ಪ್ರಯತ್ನ ಮಾಡ್ತಿದ್ರೆ ಖಂಡಿತ ಪ್ರಯತ್ನ ಮುಂದುವರಿಸಿ, ಎಲ್ಲವೂ ಕೂಡ ಒಳ್ಳೇದಾಗುತ್ತೆ. ಯಾಕೆಂದ್ರೆ 6ನೇ ಮನೆ ಅಧಿಪತಿ ಚತುರ್ಥದಲ್ಲಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ಮತ್ತೆ ಪ್ರೈವೇಟ್ ಉದ್ಯೋಗದಲ್ಲಿರೋರ್ಗೆ, ಎರಡೂ ರೀತಿಯ ವೃತ್ತಿಯಲ್ಲಿರೋರ್ಗೂ ತುಂಬಾ ಚೆನ್ನಾಗಿದೆ ಈ ವಾರ. ಇನ್ನು ಸಪ್ತಮಾಧಿಪತಿ 4ನೇ ಮನೇಲಿದ್ದಾನೆ. ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರ್ಗೆ, ಪಾಲುದಾರಿಕೆಯಲ್ಲಿ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದೀರಾ, 2-3 ಜನ ಪಾರ್ಟ್ನರ್ ಆಗಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದ್ರೆ ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಸಪ್ತಮ ಸ್ಥಾನ ಅಧಿಪತಿ ಚೆನ್ನಾಗಿದ್ದಾನೆ ಹಾಗಾಗಿ. ಇನ್ನು ಶನಿ ನಿಮ್ ರಾಶಿಯಲ್ಲಿರೋದ್ರಿಂದ ಕೆಲವೊಂದ್ಸಲ ತುಂಬಾ ಪರಿಶ್ರಮ ಪಟ್ಟು ಕೆಲಸ ಮಾಡ್ತಾರೆ, ಕೆಲವೊಂದ್ಸಲ ಏನೋ ಸೋಮಾರಿತಾನೆ. ಇವತ್ ಶುರು ಮಾಡ್ಬೇಕು ಅನ್ಕೊಂಡ್ರೆ ಲೇಟ್ ಆಯ್ತು ನಾಳೆ, ಅಂದ್ರೆ ಶನಿ ಏನ್ ಮಾಡ್ತಾನೆ, ಸ್ವಲ್ಪ ಲೇಟ್ ಮಾಡ್ತಾನೆ. ಆದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಗುರುಗ್ರಹ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು, ಬಟ್ ಸ್ಟಾರ್ಟ್ ಮಾಡೇ ಮಾಡ್ತೀನಿ ಅನ್ನೋ ತರ. ಅಂದ್ರೆ ಅದಾಗುತ್ತೆ, ಸ್ಟಾರ್ಟ್ ಆಗುತ್ತೆ, ನಿಂತು ಹೋಗಲ್ಲ ಕೆಲಸ. ಯಾಕಂದ್ರೆ ನಿಮ್ಮ ರಾಶಿಯ ಮೇಲೂ ಉಚ್ಚ ಗುರುವಿನ ದೃಷ್ಟಿ ಇದೆ, ನಿಮ್ಮ ರಾಶಿಯಲ್ಲಿರೋ ಶನಿ ಮೇಲೂ ಕೂಡ, ಆ ಮನೆ ಓನರೇ ನೋಡ್ತಾ ಇದ್ದಾನಲ್ಲ ಶನಿ, ಏನಾಗ್ತಾನೆ ಅವಾಗ ಏನೋ ಸ್ವಲ್ಪ ಲೇಟ್ ಮಾಡ್ದ, ಆಮೇಲೆ ಬೇಡ ಬಿಡು ಸುಮ್ಮನಾಗ್ತಾನೆ. ಹಂಗೆ ಆ ತರ ಗ್ರಹಗಳದು ಅವು ಯಾವ ಮನೆಯಲ್ಲಿದ್ದಾರೆ, ಯಾವ ನಕ್ಷತ್ರದಲ್ಲಿದ್ದಾರೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗತ್ತೆ. ಹಾಗಾಗಿ ಈ ಒಂದು ಗುರುವಿನ ದೃಷ್ಟಿ ಶನಿ ಮೇಲೆ ಇರೋದ್ರಿಂದ ಸ್ವಲ್ಪ ಲೇಟ್ ಆದ್ರೂ ಕೂಡ ಕಂಪ್ಲೀಟ್ ಆಗುತ್ತೆ, ಶುರು ಮಾಡ್ತಾರೆ, ಕೆಲಸಗಳೆಲ್ಲ ಚೆನ್ನಾಗಾಗುತ್ತೆ. ಉದ್ಯೋಗದಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಕೋಬೇಕು ಅಂತಿದ್ರೆ
ಅದಕ್ಕೆ ಪ್ರಯತ್ನ ಮಾಡಿ, ಒಳ್ಳೆ ಬದಲಾವಣೆಗಳು ಕೂಡ ಆಗುವಂತಹ ಸಾಧ್ಯತೆಗಳು ಇದೆ. ನೆಕ್ಸ್ಟ್ ನಿಮ್ಗೆ ಈ ವಾರದಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ವಿದ್ಯಾಭ್ಯಾಸದಲ್ಲಿ ಏನೋ ಒಂದು ಒಳ್ಳೆ ಅವಕಾಶಕ್ಕೋಸ್ಕರ ನೀವು ಕಾಯ್ತಾ ಇದ್ರೆ ಅಂತಹ ಅವಕಾಶ ಸಿಗುವ ಸಾಧ್ಯತೆಗಳಿದೆ. 6ನೇ ಮನೆಯಲ್ಲಿ ಶುಕ್ರ ಮತ್ತು ಕೇತು ಗ್ರಹ ಇಬ್ರು ಸ್ಥಿತರಾಗಿದ್ದಾರೆ. ಆತ್ಮೀಯ ಮಿತ್ರರು, ಯಾರೋ ನಿಮ್ಮ ಆತ್ಮೀಯ ಮಿತ್ರರಿಗೆ ಏನೋ ಸ್ವಲ್ಪ ಸಮಸ್ಯೆ ಆಗಬಹುದು. ತುಂಬಾ ಬೇಕಾದವರು ಅವ್ರಿಗೇನೋ ಹುಷಾರ್ ತಪ್ಪೋದ್ರು ಅಥವಾ ಏನೋ ಸಮಸ್ಯೆ ಆಯ್ತು. ಯಾಕಂದ್ರೆ ತೃತೀಯ ಭಾವ, ಬಂಧುಗಳು, ಮಿತ್ರರ ವಿಚಾರದಲ್ಲೂ ಆಗಬಹುದು ಅಥವಾ ಬಂಧುಗಳ ವಿಚಾರದಲ್ಲೂ ಆಗ್ಬಹುದು. ಕೇತು ಗ್ರಹ ಗೊತ್ತಿರ್ತಾರೆ, ಏನೋ ಒಂದು ನಷ್ಟ, ಅವ್ರ ಆರೋಗ್ಯದಲ್ಲಿ ಏನೋ ತೊಂದರೆ ಆಯ್ತು, ಈ ತರದ್ ಏನೋ ಸಮಸ್ಯೆ ಆಗಬಹುದು. ನಿಮ್ ಹತ್ರದವರೇ ಆಗಿದ್ರೆ ಸ್ವಲ್ಪ ಅವ್ರಿಗೇನೋ ಒಂದು ಗೈಡೆನ್ಸ್ ಕೊಡೋದು, ಅವ್ರಿಗೇನೋ ಒಂದು ಹೆಲ್ಪ್ ಮಾಡೋದು ಆಗತ್ತಾ, ಟ್ರೈ ಮಾಡಿ ಆದಷ್ಟು. ಅಯ್ಯೋ ನಾನು ಇವ್ನಿಗೆ ಹೆಲ್ಪ್ ಮಾಡ್ಬೋದಾಗಿತ್ತು, ಪಾಪ ಸಮಸ್ಯೆಗೆ ಸಿಕ್ಕಾಕೋಬಿಟ್ಟ ಅಂತ ಆಮೇಲೆ ನೀವು ಯೋಚನೆ ಮಾಡೋದು ಬೇಡ ಅಷ್ಟೇ. ಬೇರೆ ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿದೆ. ಮೀನರಾಶಿಯವ್ರಿಗೆ ತುಂಬಾ ಒಳ್ಳೆ ಟೈಮ್ ಅನ್ಬೋದು. 7.5 ನಡೀತಿದ್ರು ಕೂಡ ನಿಮ್ಮ ರಾಶ್ಯಾಧಿಪತಿ ಉಚ್ಚ ಕ್ಷೇತ್ರಕ್ಕೆ ಬಂದಿರೋದು ಅಂತಿಂತ ವಿಚಾರ ಅಲ್ಲ ಇದು. ಅದು ಪಂಚಮ ಸ್ಥಾನ ಅಂದ್ರೇನೆ ಫ್ಯೂಚರ್, ಭವಿಷ್ಯ, ಒಂದು ಒಳ್ಳೆ ಭವಿಷ್ಯವನ್ನ ಕಟ್ಟಿಕೊಳ್ಳುವ ಸಮಯ. 5ನೇ ಮನೆಯಲ್ಲಿ ಗುರು ಬಂದಿದ್ದಾನೆ ಅಂತಂದ್ರೆ ನಿಮ್ಮ ಭವಿಷ್ಯಕ್ಕೆ ಉಪಯುಕ್ತವಾಗುವಂತದ್ದನ್ನೆಲ್ಲ ಇವಾಗ ರೆಡಿ ಮಾಡ್ತಾನೆ. ನಾಳೆ ನಿಮ್ಮ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೆ ಇವತ್ತು ಏನ್ ಮಾಡ್ಬೇಕು ಅದೆಲ್ಲ ಪ್ರಾರಂಭ ಮಾಡ್ತೀರಾ, ರೆಡಿ ಮಾಡ್ಕೊಳ್ತೀರಾ ಅಂತ ಹೇಳ್ಬೋದು. ಅದ್ರ ಫಲ ಕೂಡ ನಿಮ್ಗೆ ಮುಂದಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಚೆನ್ನಾಗಿದೆ. ಈ ಒಂದು ಮೀನರಾಶಿಯವರಿಗೆ ತುಂಬಾ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.